ನಮಸ್ಕಾರ. ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ಕೊಂಡು ಅದರ ಆಳ ಅಗಲಗಳನ್ನು ಪರಿಚಯಿಸುವಂಥದ್ದೇ ಬಿಗ್ ಡಿಬೇಟ್. ಇವತ್ತು ನಾವು ಎತ್ಕೊಂಡಿರುವಂಥ ಸಂಗತಿ BBMP ಚುನಾವಣೆಗೆ ಸಂಬಂಧಪಟ್ಟ ಹಾಗೆ BBMPಯನ್ನು 3 ಭಾಗಗಳನ್ನಾಗಿ ಮಾಡಬೇಕು ಅಂತ ಸರ್ಕಾರ ಹೊರಟಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿಧೇಯಕ ಕೂಡ ಮಂಡನೆ ಆಗಿದೆ. ವಿಧಾನಸಭೆಯಲ್ಲಿ ಗದ್ದಲ ಇದಾದ ನಂತರ ವಿಧಾನ ಪರಿಷತ್ನಲ್ಲಿ ಈಗ ಆ ವಿಧೇಯಕವನ್ನು ಇಡಲಾಗ್ತಾ ಇದೆ. ಅತ್ಯಂತ ಸಹಜವಾಗಿ ವಿಧೇಯಕಕ್ಕೆ ಸೋಲಾಗುತ್ತೆ ವಿಧಾನ ಪರಿಷತ್ನಲ್ಲಿ, ಮೇಲ್ಮನೆಯಲ್ಲಿ. ಅದಾದ ನಂತರ ಮತ್ತೆ ವಿಧಾನಸಭೆಗೆ ತಂದು ಅದನ್ನು ಮತ್ತೆ ಪಾಸ್ ಮಾಡುವಂಥ ಪ್ರಯತ್ನ ಆಗುತ್ತೆ. ಏನಾಗಬಹುದು ಹಾಗಾದರೆ? ಯಾಕಂದರೆ ಕೋರ್ಟಿನ ತೀರ್ಪು 22 ನಾಳೆ ಬಿಟ್ಟು ನಾಡೋದಕ್ಕೆ ಬರುತ್ತೆ. ಒಂದು ಅಂತಿಮ ತೀರ್ಪು ಬಂದ ಮೇಲೆ ಚುನಾವಣೆ ಆಗುತ್ತೋ ಇಲ್ವೋ ಅದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ಅಭಿಪ್ರಾಯ ಗೊತ್ತಾಗಲಿದೆ, ಒಂದು ನಿರ್ದೇಶನ ಬರಲಿದೆ. ಏನಾಗಬಹುದು ಹಾಗಾದರೆ? ಇದೇ ಈಗಿನ ವಿಶೇಷ ಕಾರ್ಯಕ್ರಮ, ಅದು BBMP ಕ್ಲೈಮ್ಯಾಕ್ಸ್. ಬನ್ನಿ ಚರ್ಚೆ ಆರಂಭ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಇವತ್ತು ಸದನದಲ್ಲಿ ಏನಾಯಿತು, ವಿಶೇಷ ಅಧಿವೇಶನ ಸರ್ಕಾರ ಏನು ಕರೆದಿತ್ತು, BBMPಗೆ ಸಂಬಂಧಪಟ್ಟ ಹಾಗೆ, BBMP ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸದನದಲ್ಲಿ ಏನೇನಾಯಿತು ನೋಡೋಣ ಬನ್ನಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ವಿಭಜನೆ ಮಾಡೋಕೆ ಸರ್ಕಾರದ ತರಾತುರಿ, ಪಾಲಿಕೆ ಹೋಳು ಮಾಡುವುದನ್ನ ವಿರೋಧಿಸಿ ಪಟ್ಟು ಸಡಿಲಿಸದೆ ತೊಡೆತಟ್ಟಿ ನಿಂತ ವಿಪಕ್ಷಗಳು. ವಿಭಜನೆಯ ಭಜನೆ ಮಧ್ಯೆ ಮೂಗು ತೂರಿಸಿದ ವೈಯಕ್ತಿಕ ಪ್ರತಿಷ್ಠೆ. ಇದು ಇವತ್ತಿನ ವಿಶೇಷ ಅಧಿವೇಶನದ ಹೈಲೈಟ್ಸ್. ನನ್ನ ಅಧಿಕಾರದಿಲ್ಲ ನಡೆದಿದ್ದು ಯಾರಿಗೂ ಎಲ್ಲ ಬರ್ತೀನಿ ನೆಕ್ಸ್ಟ್ ಬರ್ತೀನಂತೆ ಸರ್ಕಾರಕ್ಕೆ ಯೋಗ್ಯತೆ ಇದ್ರೆ ಅವತ್ತು ದುಡ್ಡು ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಎತ್ಕೊಂಡು ನೋಡ್ತೀನಂತೆ ಚೀಫ್ ಮಿನಿಸ್ಟರ್ ಈಗ ಎತ್ಕೊತೀರಾ? ನಾವು ಮಾತಾಡಿದ್ದೇನೆ. ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕಕ್ಕೆ ಅಂಗೀಕಾರ ಪಡೆದು BBMPಯನ್ನ ವಿಭಜಿಸೋಕೆ ಸರ್ಕಾರ ತುದಿಗಾಲ ಮೇಲೆ ನಿಂತಿದೆ. ಇದಕ್ಕಾಗಿಯೇ ಅಂತಿಮ ಅಸ್ತ್ರ ಎನ್ನುವಂತೆ ವಿಶೇಷ ಅಧಿವೇಶನವನ್ನ ಕರೆದಿತ್ತು. ಆದರೆ ಅಧಿವೇಶನದ ಆರಂಭದಿಂದ ಅಂತ್ಯದವರೆಗೂ ಸವಾಲು ಪಾಟಿ ಸವಾಲುಗಳೇ ಮೇಳೈಸಿದ್ವು. Honorable Chief Minister, Mr. Jagdish Shetty highlighted the following points. He himself recommended for the ಇವರು ಸುರೇಶ್ ಕುಮಾರ್ ಅವರು ಏನ್ ಹೇಳಿದ್ದಾರೆ ಅವರು ಏನ್ ಹೇಳಿದ್ದಾರೆ, ದಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೀಡ್ಸ್ ಟು ಬಿ ಟ್ರೈಫರ್ಕೇಟೆಡ್. ನಾಳೆ ಬೆಳಗ್ಗೆ ತರ್ತೀರಾ? ಈಗ ನೀವು ತಂದಿರತಕ್ಕಂತ ಬಿಲ್ ಇದೆಯಲ್ಲ, ಈ ಬಿಲ್ ಅಲ್ಲಿ ಏನಾದ್ರು ನಿಮ್ಗೆ ದೂರದೃಷ್ಟಿ ಇಟ್ಕೊಂಡು ತಂದಿದ್ದೀರಾ? ಇದ್ರಲ್ಲಿ ಏನಿದೆ? ಇದರಲ್ಲಿ 15 ದಿನದಲ್ಲಿ ಕಟಾರಿ ಅವರು ಬಂದ್ಬಿಟ್ಟು ವರದಿ ಕೊಟ್ಬಿಟ್ರು ಅವ್ಯವಹಾರ ಆಗಿದೆ ಅಂತ. ಅದ್ರ ಮೇಲೆ ಸೂಪರ್ ಸೀಡು. ಅಧ್ಯಕ್ಷರೇ, ಆ ಮಗು ಬದುಕಿರೋದೇ ಇನ್ 4 ದಿನ. ಕಾರ್ಪೊರೇಷನ್ ಅನ್ನೋ ಮಗು ಬದುಕಿರೋದೇ ಇನ್ 4 ದಿನ. ಆ 4 ದಿನದ ನೀವು ಬಿಟ್ಬಿಟ್ರಿ, 5 ವರ್ಷ ಬಿಟ್ಬಿಟ್ರಿ, ಅಥವಾ ನೀವು ಬಂದು 2 ವರ್ಷ ಬಿಟ್ಬಿಟ್ರಿ. ಇನ್ 4 ದಿನದಾಗ ಏನ್ ಮಾಡೋದು? ಅದು ಏನ್ ಮಾಡೋದು 4 ದಿನದಲ್ಲಿ? ಯಾಕೆ ವಜಾ ಮಾಡಿದ್ರಿ? ವಜಾ ಮಾಡೋದ್ರಿಂದ ಉನ್ನಾರ ಐತೆ ನಿಮ್ದು. ಈ ಮಧ್ಯೆ ಸರ್ಕಾರ ಪಾಲಿಕೆ ವಿಭಜನೆಗೆ ಒಂದರ ಹಿಂದೆ ಒಂದು ಕಾರಣವನ್ನ ಸದನದ ಮುಂದಿಡ್ತಾ ಹೋಯಿತು. ಅಲ್ಲದೆ ಪಾಲಿಕೆ ವಿಭಜನೆಯಿಂದ ಮಾತ್ರವೇ ಬೆಂಗಳೂರಿಗೆ ಅಚ್ಚೇ ದಿನ ಬರಲು ಸಾಧ್ಯ ಅಂತ ಪ್ರಬಲವಾಗಿ ವಾದಿಸಿತು. 100 ವರ್ಷ ಇತಿಹಾಸ ತಗೊಳ್ಳೋದಾದ್ರೆ ಅವತ್ತಿನ ಜನಸಂಖ್ಯೆ ಎಷ್ಟಿತ್ತು ಅಂತಂದ್ರೆ 1,59,000 ಮಾತ್ರ ಬೆಂಗಳೂರು. ಇವತ್ತೆಷ್ಟಿದೆ? ದೇಶದ 2011 ಲಕ್ಷ ಆಗಿದ್ರೆ ಇವತ್ತಿನ ಜನಸಂಖ್ಯೆ 1 ಕೋಟಿಗೂ ಮೀರಿದೆ. ಕೆಂಪೇಗೌಡ ಎಲ್ಲ ಇದೆಯಲ್ಲ, ಆ ಗಡಿ ಇದೆಯಲ್ಲ, ಆ ಗಡಿಗೆ ಹೊರಗಡೆ ಹೋಗಿಲ್ವಾ? ಅದು ಬೆಂಗಳೂರು ಅಲ್ವಾ? ಅಲ್ಲಿ ತಪ್ಪಾದಾಗ ಬೆಂಗಳೂರು ಕಟ್ಟಿದಂತ ಕೆಂಪೇಗೌಡರಿಗೆ ಕೆಟ್ಟ ಹೆಸರು ಬರೋದಿಲ್ವಾ? ಇದನ್ನ ಯಾವ ದೃಷ್ಟಿಯಿಂದ? ಆಡಳಿತದ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಗಡಿಯನ್ನು ಮೀರಿ ಹೋಗಾಗಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸರ್ಕಾರದ ಕಾರಣಗಳನ್ನು ಅಲ್ಲಗಳೆದ ಬಿಜೆಪಿ ಹಾಗೂ ಜೆಡಿಎಸ್ BBMP ವಿಭಜನೆಯನ್ನ ವಿರೋಧ ಮಾಡಿದ್ವು. ಅಲ್ಲದೆ ಸರ್ಕಾರದ ಈ ವಿಭಜನೆಯ ಭಜನೆಯಿಂದಾಗಿ ಶಾಸಕರ ಗೌರವಕ್ಕೂ ಧಕ್ಕೆ ಬರ್ತಿದೆ ಅಂತ ಆರೋಪಿಸಿದ್ವು. ಈ ಬಿಲ್ನ ನೀವು ಇವಾಗ ನಾನು ಬೇಡ ಅಂದ್ರೂ ಪಾಸ್ ಮಾಡ್ಕೋತಾರೆ. ಡೆಮಾಕ್ರಸಿ ಈಸ್ ಎ ಗೇಮ್ ಆಫ್ ನಂಬರ್ಸ್. ಕೌನ್ಸಿಲ್ಗೆ ಹೋಗುತ್ತೆ, ಅಲ್ಲಿ ಪಾಸ್ ಮಾಡ್ಕೋತಾರೆ, ಇಲ್ಲ ಫೇಲ್ ಆದರೆ ವಾಪಸ್ ಬಂದು ಇಲ್ಲಿ ಅಪ್ರೂವ್ ಮಾಡ್ಕೋತಾರೆ. ಗವರ್ನರ್ಗೆ ಕಳಿಸ್ತಾರೆ.
ಅಲ್ಲಿ ಆ ಕಾನ್ಸ್ಟಿಟ್ಯೂಷನ್ ಭಾಳ ಚೆನ್ನಾಗಿದೆ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತೆ ಗವರ್ನರ್ ಏನು ಅಧಿಕಾರನೂ ಅವ್ರು ಇಟ್ಕೊಂಡು ಕೂತಿರ್ತಾರೆ. ನಮ್ಮ ಗೋಹತ್ಯೆ ನಿಷೇಧ ಕಾಯ್ದೆನ 3 ವರ್ಷ ಇಟ್ಕೊಂಡು ಕೂತಿದ್ರು. ಆ ರೀತಿ ಅವ್ರು ಇಟ್ಕೊಂಡು ಕೂತ್ರೆ ಇವ್ರೇನು ಮಾಡ್ತಾರೆ? ಇಲ್ಲ ಅವ್ರೇನಾದರೂ ಒಂದು ಮೆಸೇಜ್ ಹಾಕಿ ವಾಪಸ್ ಕಳಿಸಿದ್ರೆ ತಿರ್ಗಾ ನಾವು ಅಪ್ರೂವ್ ಮಾಡಿ ಕಳಿಸ್ಬೇಕಾಗುತ್ತೆ. ಇದೆಲ್ಲ ಆಗುವಂಥ ಸಂದರ್ಭದಲ್ಲಿ ನಾವು ಲೆಜಿಸ್ಲೇಚರ್ ಆಗಿ ನಾವು ಪಾಸ್ ಮಾಡೋದನ್ನು ತಗೊಂಡೋಗಿ ಕೋರ್ಟ್ಗೆ ಹಾಕಿದ್ರೆ ಆ ಕೋರ್ಟು ನಾನು ಯಾವುದೂ ಕೇಳಲ್ಲ, ಹೋಗಿ ಎದ್ದೋಗು, ನೀನು ನಾನು ಹೇಳ್ದಂಗೆ ಮಾಡು ಅಂದರೆ ಆಸ್ ಎ ಲೆಜಿಸ್ಲೇಟರ್ ನಾನು ಯಾಕೆ ಇರಬೇಕು? ಈ ನಡುವೆ ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಬುಧವಾರ ತೀರ್ಪು ಪ್ರಕಟಿಸುವುದಾಗಿ ತಿಳಿಸಿದೆ. ಆದರೆ ರಾಜ್ಯ ಚುನಾವಣಾ ಆಯೋಗ ಮಾತ್ರ ಚುನಾವಣಾ ಸಿದ್ಧತೆಯನ್ನ ಮುಂದುವರೆಸಿದೆ. ಹಾಗಾದ್ರೆ ಪಾಲಿಕೆಯನ್ನ ವಿಭಜಿಸಿ ಚುನಾವಣೆಯನ್ನ ಮುಂದೂಡೋದ್ರಲ್ಲಿ ಸರ್ಕಾರ ಸಫಲವಾಗುತ್ತಾ? ಬಿಜೆಪಿ ಜೆಡಿಎಸ್ನ ವಾದಕ್ಕೆ ಗೆಲುವಾದರೆ ಸರ್ಕಾರದ ಇಮೇಜ್ಗೆ ಧಕ್ಕೆಯಾಗೋದಿಲ್ವಾ? ನಿಜಕ್ಕೂ ವಿಶೇಷ ಅಧಿವೇಶನದ ಔಚಿತ್ಯವಿತ್ತ? ಈ ಅಧಿವೇಶನದಿಂದ ಸರ್ಕಾರ ಗಳಿಸಿದ್ದೇನು? ಇದೇ ಇವತ್ತಿನ ಬಿಗ್ ಡಿಬೇಟ್ನ ಚರ್ಚಾ ವಿಷಯವಾಗಿದೆ. ಬ್ಯೂರೋ ರಿಪೋರ್ಟ್, ಸಮಯ ನ್ಯೂಸ್. ಇದ್ರ ಬಗ್ಗೆ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರ ಜೊತೆ ನಾನು ಚರ್ಚೆ ಆರಂಭ ಮಾಡ್ತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಚರ್ಚೆ. ಬಿಬಿಎಂಪಿ ಕ್ಲೈಮ್ಯಾಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಲೀಡರ್ಗಳು ಸ್ವಲ್ಪ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಬನ್ನಿ, ನಮ್ಮ ಜೊತೆಗೆ ಇದ್ದಾರೆ ಪಬ್ಬಿ ಶೆಟ್ಟಿ ಜಾಯ್ನ್ ಆಗಿದ್ದಾರೆ. ಪಬ್ಬಿ ಶೆಟ್ಟಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ರವಿಕೃಷ್ಣ ರೆಡ್ಡಿ ನಮ್ಮ ಜೊತೆಗಿದ್ದಾರೆ. ಆಪ್ ಮುಖಂಡರು ರವಿಕೃಷ್ಣ ರೆಡ್ಡಿ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ನಿಮಗೆ ಏನಾಗಬಹುದು? ಇಷ್ಟೊಂದೆಲ್ಲ ರಾದ್ಧಾಂತಗಳಾಗ್ತಾ ಇದೆ ಬಿಬಿಎಂಪಿಗೆ ಸಂಬಂಧಪಟ್ಟ ಹಾಗೆ. ಬಿಜೆಪಿ ನಾಯಕರು ಹೇಳಿದಂಥ ಒಂದು ಮಾತು, ಇನ್ನು 7 ದಿವಸ ಬಾಕಿ ಇತ್ತು. ಅಶೋಕ್ ಅದು 4 ದಿವಸ ಅಂತ ಹೇಳಿದ್ರು ಬಿಡಿ. ಇನ್ನು 7 ದಿವಸ ಬಾಕಿ ಇತ್ತು. 7 ದಿವಸದಲ್ಲಿ ನೀವು ಮಾಡಿದ್ದೇನು? ಹಾಗಾದರೆ ಯಾವ ಕಾರಣದಿಂದ ಮಾಡಿದ್ರಿ? ಏನು ಉದ್ದೇಶ ಇಟ್ಕೊಂಡು ಮಾಡಿದ್ರಿ? ಈಗ ಸರ್ಕಾರ ಕೂಡ ಸುಮ್ಮನೆ ಅನಗತ್ಯವಾಗಿ ಏನೇನೋ ಕೆಟ್ಟ ಹೆಸರು ತಗೊಳಕ್ಕೆ ತಯಾರಿರಲ್ಲ. ಏನೋ ಒಂದು ಉದ್ದೇಶ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಲಾಭದ್ದು ನಷ್ಟ ಅಂತ ಖಂಡಿತವಾಗಲಲ್ಲ, ಲಾಭದ ಉದ್ದೇಶ ಇದ್ದೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ಮೈಮೇಲೆ ಹೇಳ್ಕೊಳ್ಳುತ್ತೆ ಸರ್ಕಾರ, ಏನಾಗ್ಬೋದು? ಇದು ಉದ್ದೇಶ ಒಂದೇ, ಚುನಾವಣೆ ಮುಂದೂಡಬೇಕು. ಬೆಂಗಳೂರು ನಗರದಲ್ಲಿ ಬಿಬಿಎಂಪಿ ಒಂದು ಸ್ಥಳೀಯ ನಗರಾಡಳಿತ ಸಂಸ್ಥೆ ಏನಿದೆ ಅದಿರಬಾರ್ದು. ನೇರವಾಗಿ ಶಾಸಕರು ಅಥವಾ ನಗರ ಉಸ್ತುವಾರಿ ಸಚಿವರು ಯಾರಿದ್ದಾರೆ ಅವ್ರ ಕಂಟ್ರೋಲಲ್ಲಿ ಇರಬೇಕು. ನೇರವಾಗಿ ಸ್ಟೇಟ್ ಕಂಟ್ರೋಲಲ್ಲಿ ಬೆಂಗಳೂರು ಇರಬೇಕು. ಅದ್ರ ಮೂಲಕ ಒಂದಷ್ಟು ಅವ್ಯವಹಾರಗಳು, ಅಕ್ರಮಗಳು, ಭ್ರಷ್ಟಾಚಾರಗಳನ್ನ ಮಾಡ್ತಾ ಲಾಭ ಮಾಡ್ಕೊಳ್ಬೇಕು ಆಡಳಿತ ಪಕ್ಷ. ಇಷ್ಟೇ ಇದರಿಂದ ಇರೋ ಉದ್ದೇಶ. ಈಗ 4 ದಿವಸದಿಂದ ಹ್ಯಾಕ್ ಮಾಡಿದ್ರು ಅಂದರೆ ಇವರು ಚುನಾವಣೆ ಹೇಗೋ ಮಾಡ್ಕೊಂಡು ನಾವು ಮುಂದಕ್ಕೆ ಹಾಕ್ಬೋದು ಅಂತ ಅಂದ್ಕೊಂಡಿದ್ರು. ಹಾಗಾಗಿ ಮುಂದಕ್ಕೆ ಹಾಕೋದಿಕ್ಕೆ ಕಾನೂನಿನ ಮಿತಿ ಒಳಗಡೆ ಏನಾದ್ರು ಮಾಡ್ಬೋದಾ ಅಂತ ನೋಡ್ತಾ ಇದ್ರು. ಅದು ಕಾನೂನಿನ ಮಿತಿ, ಕಾನೂನು ಅಥವಾ ಜಡ್ಜ್ಗಳು ನಮ್ಮ ಪರವಾಗಿ ಇರೋದಿಲ್ಲ, ತೀರ್ಪು ಕೊಡೋದಿಲ್ಲ ಅಂತ ಆದಾಗ ಯಾವುದಕ್ಕೂ ಇರಲಿ ಅಂತೇಳಿ ಕಳೆದ 5 ವರ್ಷಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಹೇಗೆ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಮಾಡ್ತೋ ಅದೇ ರೀತಿ ಬಿಜೆಪಿ ಸರ್ಕಾರ 5 ವರ್ಷದಲ್ಲಿ ಅದೇ ರೀತಿ ಬಿಬಿಎಂಪಿನಲ್ಲೂ ಭ್ರಷ್ಟಾಚಾರ ಆಗಿದೆ. 1500 ಕೋಟಿ ರೂಪಾಯಿಗಳ ಒಂದು ಅವ್ಯವಹಾರ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕಲ್ಲಿನ ಕಟ್ಟಡದಲ್ಲಿ ಬೂದಿಯಾಗ್ತವೆ. 2 ವರ್ಷ ಆಯಿತು ಈ ರಾಜ್ಯ ಸರ್ಕಾರ ಬಂದು, ಇಲ್ಲಿ ತನಕ ಅದ್ರ ಬಗ್ಗೆ ಮಾತಾಡಿರಲಿಲ್ಲ. ಈಗ ಬಿಬಿಎಂಪಿ ಭ್ರಷ್ಟಾಚಾರ ಇದೆ, ಹಾಗಾಗಿ ಸೂಪರ್ ಸೀಡ್ ಮಾಡಿದ್ರೆ ಬಿಬಿಎಂಪಿ ಅಸ್ತಿತ್ವನೇ ಕಳೆದೋಗ್ಬಿಡುತ್ತೆ. ಆವಾಗ ಕೋರ್ಟಲ್ಲಿ ನಾವು ಟೆಕ್ನಿಕಲ್ ಆಗಿ ಬಿಬಿಎಂಪಿ ಅನ್ನೋದು ಅಸ್ತಿತ್ವದಲ್ಲೇ ಇಲ್ಲ, ಹಾಗಾಗಿ ನೀವು ಚುನಾವಣೆ ಇಲ್ಲಿ ಮಾಡೋದಕ್ಕೆ ಏನೂ ಇಲ್ಲ ಅಲ್ಲಿ, ಹಾಗಾಗಿ ಚುನಾವಣೆ ಮಾಡಿ ಅಂತ ಅವ್ರಿಗೆ ಹೇಳ್ಬೇಡಿ, ಯಾಕಂದ್ರೆ ಅದು ಅಸ್ತಿತ್ವದಲ್ಲೇ ಇಲ್ಲ ಅನ್ನೋ ಟೆಕ್ನಿಕಲ್ ಪಾಯಿಂಟ್ ಹೇಳೋಣ ಅನ್ನೋ ಒಂದೇ ಕಾರಣಕ್ಕಾಗಿ 15-20 ದಿವಸದಿಂದ ಕಟಾರ್ಯ ಮಾಡಿ ಇಲ್ಲಿ ಇವ್ರಿಗೆ ಚಿತ್ತಶುದ್ಧಿ ಇದ್ರೆ, ಸಿದ್ದರಾಮಯ್ಯನವ್ರಿಗೆ ಪ್ರಾಮಾಣಿಕತೆ ಇದ್ರೆ, ಸಿದ್ದರಾಮಯ್ಯನವ್ರು ಕೇಳ್ಕೋಬೇಕು, ಅವ್ರ ನೈತಿಕತೆ ಪ್ರಶ್ನೆ ಅವರು ಕೇಳ್ಕೋಬೇಕು. ಅವ್ರ ಪ್ರಾಮಾಣಿಕತೆ ಇದ್ರೆ ಕಟಾರಿಯಾ ಸಮಿತಿ ಏನು ಕೊಟ್ಟಿದೆ ವರದಿನ ಬಹಿರಂಗ ಮಾಡಬೇಕು. ಆ ವರದಿಯಲ್ಲಿ ಅಕ್ರಮಗಳಾಗಿದೆ ಅಂದ್ರೆ ಬರೀ ಸೂಪರ್ ಸೀಡ್ ಮಾಡೋದಲ್ಲ, ಅಕ್ರಮಗಳಾಗಿದೆ ಅಂದ್ರೆ ನೀವು ಕ್ರಿಮಿನಲ್ ಮೊಕದ್ದಮೆಗಳು ಹಾಕಿ ಭ್ರಷ್ಟರನ್ನ ಜೈಲ್ಗಟ್ಟುವಂತ ಕೆಲಸ ಮಾಡಿ. ಕೇವಲ ನಿಮ್ಮ ಹೀನ ಅಪ್ರಜಾಸತ್ತಾತ್ಮಕ ನಡವಳಿಕೆಗೆ ಚುನಾವಣೆ ಮುಂದೂಡಬೇಕು. ಮತ್ತೆ ಇದರಲ್ಲಿ ಕೇವಲ ಕಾಂಗ್ರೆಸ್ ಶಾಸಕರಷ್ಟೇ ಶಾಮೀಲಲ್ಲ, ಬಿಜೆಪಿ ಬೆಂಗಳೂರು ನಗರದ ಬಹುತೇಕ ಎಲ್ಲಾ ಶಾಸಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಚುನಾವಣೆ ಯಾರಿಗೆ ಬೇಕಾಗಿದೆ? ಬಿಜೆಪಿಯ, ಕಾಂಗ್ರೆಸ್ನ, ಜೆಡಿಎಸ್ನ ಮೊದಲ ಹಂತದ ನಾಯಕರಿಗೆ ಬೇಕಾಗಿಲ್ಲ, 2ನೇ ಹಂತದ ಯಾರಿಗೆ? ಕಾರ್ಪೊರೇಟ್ಗಳಿಗೆ.
ಯಾಕಂದ್ರೆ ಅವ್ರಿಗೆ ಮುಂದಕ್ಕೆ ಏನು ಇಲ್ವಲ್ಲ, ಈ ಚುನಾವಣೆ ಬಿಟ್ಟರೆ ಅವ್ರ ಅಸ್ತಿತ್ವನೇ ಇಲ್ದಂಗೆ ಆಗ್ಬಿಡುತ್ತೆ. ಕಾರ್ಪೊರೇಟರ್ ಇಲ್ಲ ಅಂದ್ರೆ ಅವ್ರಿಗೆ ಚುನಾವಣೆ ಬೇಕಾಗಿದೆ. ಆದರೆ ಶಾಸಕರಿಗೆ ಬೇಕಾಗಿಲ್ಲ, ಸರ್ಕಾರಕ್ಕೆ ಬೇಕಾಗಿಲ್ಲ, ಈ ಬೆಂಗಳೂರು ನಗರದ ಸಚಿವರಿಗೆ ಬೇಕಾಗಿಲ್ಲ. ಆದರೆ ಅದು ಅಪ್ರಜಾಸತ್ತಾತ್ಮಕವಾದದ್ದು. ಚುನಾವಣೆ ಮುಂದೂಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಕಟಾರಿಯ ಇವಾಗ ವಿಭಜನೆ ಬೆಂಗಳೂರು ನಗರದ ಆಡಳಿತದ ದೃಷ್ಟಿಯಿಂದ ವಿಭಜನೆ ಆಗಬೇಕು. ಒಬ್ಬ ಕಮಿಷನರ್ ಆಡಳಿತವನ್ನ ಸರಿಯಾಗಿ ನಿರ್ವಹಿಸಕ್ ಆಗೋದಿಲ್ಲ, ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ನಮ್ದು ಡೈರೆಕ್ಟ್ ಮೇಯರ್ ಅಧಿಕಾರಿಗಳನ್ನ ಹಾಕ್ಲಿ. ಆದ್ರೆ ಅದೇ ಅದು ಝೋನಲ್ ಆಗಾದ್ರೂ ಮಾಡ್ಬಿಟ್ಟು ಆಡಳಿತ ಸುಧಾರಣೆ ಮಾಡಬಹುದಿತ್ತು. ಆದ್ರೆ ಇವ್ರು ವಿಭಜನೆ ಅನ್ನೋದು ನಾಟಕ ಆಡ್ತಿರೋದು ಕೂಡ ಚುನಾವಣೆ ಮುಂದೂಡೋದಿಕ್ಕೆ ಬಹಳ ಸ್ಪಷ್ಟವಾಗಿ ಅದರಲ್ಲಿ ಎದ್ದು ಕಾಣಿಸುತ್ತೆ. ಚುನಾವಣೆ ಮುಂದೂಡಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಈ ಅಡ್ಡದಾರಿಗಳು ನಡೀತಾ ಇದ್ದಾರೆ, ಅಕ್ರಮಗಳು ನಡೀತಾ ಇದ್ದಾರೆ. ಮತ್ತೆ ಅದು ಇಟ್ಸ್ ಎ ಹೈಲಿ ಅನ್ಡೆಮೊಕ್ರೆಟಿಕ್ ಮೂವ್ ಬೈ ದ ಗವರ್ನಮೆಂಟ್. ನೋಡಿ, ಈಗ ರವಿಕೃಷ್ಣ ರೆಡ್ಡಿ ಅವರು ಬಹಳಷ್ಟು ವಿಷಯಗಳು ಹೇಳಿದ್ರು. ಅದಕ್ಕೆ ನಾನು ಕೆಲವೊಂದು ವಿಷಯ ಆ್ಯಡ್ ಮಾಡ್ತೀನಿ. ಕಟಾರಿಯಾ ಕಮಿಟಿ ರಿಪೋರ್ಟ್ ಏನೋ ಅವ್ಯವಹಾರ ಅಂತ ಕಂಡಿಡಿತು. BBMP ಆಡಿಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾಕೆ ಸಿಗ್ತಾ ಇಲ್ಲ ಜನರಿಗೆ? 5 ವರ್ಷಗಳಿಂದ BBMP ಆಡಿಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸೇ ಇಲ್ಲ. ಅದಲ್ಲದೇನೆ ರಾಜ್ಯ ಸರ್ಕಾರಕ್ಕೆ ಇಷ್ಟೊಂದು ಕಾಳಜಿ ಇದ್ದಿದ್ರೆ BBMP ಚುನಾವಣೆ ನಡೆಸಬೇಕು ಸಕಾಲಕ್ಕೆ ಅಂತ ಅಟ್ಲೀಸ್ಟ್ 2 ವರ್ಷದ ಹಿಂದೆ ಆದರೂ ಇದು ಅವ್ರು ಕೇಳ್ಬೋದಾಗಿತ್ತಲ್ಲ. ಎಲ್ಲಪ್ಪ ಹಿಂಗೆ 10,000 ಕೊಟ್ಟಿದ್ದೆ, 5,000 ಕೊಟ್ಟಿದ್ದೆ, 2,000 ಕೊಟ್ಟಿದ್ದೆ, ಏನು ಮಾಡಿದೆ ಅದನ್ನ ಅಂತ. ಇಷ್ಟ 2 ವರ್ಷದಲ್ಲಿ ಇಲ್ಲದೆ ಇರೋ ಕಾಳಜಿ ಈಗ ಎದ್ದು ಬಂತ? ಅದಲ್ಲದೇನೆ ನಾನು ಮೊದಲೇ ಹೇಳಿದ್ದೆ, ಇದು ಒಂದು 3 ಟೈರ್ ಸ್ಟ್ರಕ್ಚರ್ಗೆ ನಾವು ಬೆಂಗಳೂರನ್ನ ತಗೊಂಡು ಹೋಗ್ಬೇಕಾಗಿದೆ. ಒಂದು ಅರ್ಧ ಸತ್ಯ ಇದೆ ಇವರೇನು ಹೇಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದವರು. ಏನು ಅಂದರೆ ಇದು ದೊಡ್ಡ ಮಹಾನಗರ ಆಗ್ತಾ ಇದೆ, ಇದನ್ನು ನೋಡ್ಕೊಳಕ್ಕಾಗಲ್ಲ, ಅದಕ್ಕೆ ಬೇರೆ ಏನೋ ಯೋಚನೆ ಬೇಕಾಗಿದೆ ಅಂತ. ಆದರೆ ಇವ್ರು ಹೇಳ್ತಾ ಇರೋ ಸೊಲ್ಯೂಷನ್ ಬಹಳ ತಪ್ಪು. ಇದು ತ್ರಿಭಜನೆಯಿಂದ ಆಟೋಮೆಟಿಕ್ ಆಗಿ ಏನೋ ಆಗ್ಬಿಡುತ್ತೆ ಅನ್ನೋದು ಅದನ್ನ ನಿಮ್ ಪ್ರಕಾರ ಹಾಗಾದ್ರೆ ತ್ರಿಭಜನೆಯಿಂದ ಆಡಳಿತ ಸುಸೂತ್ರವಾಗಿ ನಡೆಯುತ್ತೆ ಅಥವಾ 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 ಲಾಭದಾಯಕವಾಗಿ ನಡೆಸಬಹುದು. ಅದನ್ನ ಲಾಭದಾಯಕ ಅಂತಂದ್ರೆ ರವಿಕೃಷ್ಣ ರೆಡ್ಡಿ ಹೇಳಿದ್ರಲ್ಲ, ಸದಸ್ಯರುಗಳು ಲಾಭ ಆಗಬೇಕು ಅಂತ, ಅದಲ್ಲ. ಬೆಂಗಳೂರಿಗೆ ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ಬೋದು, ಎಲ್ಲದರಲ್ಲೂ ಆಗಿರ್ಬೋದು, ಒಂದು ಬೆಂಗಳೂರನ್ನ ಬೇರೆ ಹಾದಿಗೆ ತಗೊಂಡು ಹೋಗ್ಬೋದು ಅನ್ನುವಂತ ನಂಬಿಕೆ ಅಲ್ವಾ ಹಾಗಾದ್ರೆ ತಮಗೆ? ಅದು ನನಗೆ ಯಾವುದೋ ಒಂದು ಗ್ಯಾರಂಟಿ ಸಿಗ್ತಾ ಇಲ್ಲ. ಇದೇನೊಂದು ಅವೈಜ್ಞಾನಿಕವಾಗಿ BBMP ರಚನೆ ಆಯಿತೋ, ಈ ಒಂದು ತ್ರಿಭಜನೆ ಕೂಡ ಅವೈಜ್ಞಾನಿಕವಾಗೇ ಮಾಡ್ತಾರೆ. 5 ವರ್ಷದ ಹಿಂದೆ ಯಾವಾಗ, ಅದು 7 ವರ್ಷದ ಹಿಂದೆ ಯಾವಾಗ BBMP ಮಾಡಲಾಗಿತ್ತೋ ಅದಕ್ಕೊಂದು ರೋಡ್ ಮ್ಯಾಪ್ ಇಟ್ಕೋಬೇಕಾಗಿತ್ತು. ನೋಡಿ, ಈ ಒಂದು ಡೆವಲಪ್ಡ್ ಬೆಂಗಳೂರು ಮತ್ತೆ ಡೆವಲಪ್ ಆಗ್ತಾ ಇರುವಂಥ ಹಳ್ಳಿಗಳು, TMC, CMC ಇವೆಲ್ಲನೂ ಸೇರಿಸಿದ್ರೆ ಅದು ಯಾವ ಥರ ಅನಿಮಲ್ ಆಗುತ್ತೆ, ಯಾವ ಥರ ಪ್ರಾಣಿ ಆಗುತ್ತೆ, ಆ ಪ್ರಾಣಿಗೆ ನಾವು ಹೆಂಗೆ ಅಂಕುಶ ಹಾಕಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಅದ್ರ ಪ್ರಕಾರ ನಡಿಬೇಕಾಗಿತ್ತು. ಬೆಂಗಳೂರಿನ ಫ್ಯೂಚರ್ನ ಎಲ್ಲರೂ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಬೆಂಗಳೂರಿನ ಹಿಂದೆ ಇನ್ನೊಂದು ಡಾರ್ಕ್ ಏಜ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೊಂದು ದುಃಖಕರ ವಿಷಯ. ಇದಕ್ಕೆ ತ್ರಿಭಜನೆ ಸರಿಯಾದ ಸೊಲ್ಯೂಷನ್ ಅಲ್ವಾ ಅಂತ ಅದ್ರ ಬಗ್ಗೆ ಚರ್ಚೆ ನಡಿಬೇಕು, ದೀರ್ಘವಾದ ಚರ್ಚೆ ನಡಿಬೇಕು, ಎಲ್ಲ ತಜ್ಞರು ಇನ್ವಾಲ್ವ್ ಆಗಬೇಕು. ಅದಾದ ನಂತರ ಡೆಫಿನೆಟ್ಲಿ ಡೆಮೋಕ್ರೆಟಿಕ್ ಪ್ರೋಸೆಸ್ ಅಲ್ಲೇ ಅದು ಫ್ಲೋ ಆಗಬೇಕು. ಇದು ವಿಧಾನಸಭೆಯ ಯಾವುದೊಂದು ರೈಟ್ನ ಕಿತ್ಕೊಳ್ಳೋ ಅಂತದ್ದಲ್ಲ. ಆದ್ರೆ ಇದೇನಾ ಸರಿಯಾದ ಸೊಲ್ಯೂಷನ್ ಅಂತ ಜನರು ಇವತ್ತು ನಂಬಕ್ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನಮ್ಮ ನಾಳೆ ಬಿಟ್ಟು ನಾಡಿದ್ದು ಏನಾಗಬಹುದು ಹಾಗಾದ್ರೆ? ಕೋರ್ಟಿನ ತೀರ್ಪು ಮೇಲೆ ಎಲ್ಲದೂ ಕೂಡ ಡಿಪೆಂಡ್ ಆಗಿದೆ. ಹೌದು, ಏನಾಗಬಹುದು? ಕೋರ್ಟಿನ ಮನಸ್ಸು ಹೇಳಕ್ ತುಂಬಾ ಕಷ್ಟ ಆಗುತ್ತೆ. ಅಲ್ಲ, ಒಂದು ಸೂಚನೆ ಅಂತೂ ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಏನಾದ್ರೂ ನಾಳೆ ಬಿಟ್ಟು ನಾಡಿದ್ದು ಏನಾದ್ರೂ ವ್ಯತಿರಿಕ್ತವಾಗಿ ಆಗುತ್ತೆ ಅನ್ನೋದಾದ್ರೆ ಅದು ಇವತ್ತೇ ಆಗ್ಬಿಡ್ತಿತ್ತೇನೋ ಅಂತ ಸರ್ಕಾರದ ನಂಬಿಕೆ ಇದು. ಸರ್ಕಾರದವರು ಕಾಂಗ್ರೆಸ್ನವ್ರನ್ನ ಏನ್ ನಂಬ್ತಾ ಇದಾರೆ ಅಂತಂದ್ರೆ, ನಾಳೆ ಬಿಟ್ಟು ನಾಡೋದಕ್ಕೆ ಮುಂದೆ ಹೋಗಿರೋದು ಇದೆಯಲ್ಲ, ಅದೇನೋ ನಮಗ್ ಗೆಲುವಾಗಬಹುದು ಅನ್ನುವಂತ ಒಂದು ಸೂಚನೆಯಲ್ಲಿದ್ದಾರೆ ಅವರು ಅಂತ. ಆಗ್ಬೋದಾ? ಅದೇನೋ ನನಗೆ ಈ ನಾನು ಏಕಸದಸ್ಯ ಪೀಠ ಜಜ್ಮೆಂಟ್ ನಾನು ಓದದಷ್ಟು ನನಗೆ 5 ವರ್ಷಕ್ಕೊಂದು ಸಾರಿ ಚುನಾವಣೆ ಆಗಬೇಕು, ಆ ಒಂದು ಅರ್ಬನ್ ಲೋಕಲ್ ಬಾಡಿ ಚುನಾವಣೆ ಆಗಬೇಕು ಅನ್ನೋದೇ ನನಗೆ ಎದ್ದು ತೋರಿಸ್ತಾ ಇದೆ. ಸೊ ಅದಕ್ಕೆ ನಾವು ನಮ್ಮ ಬೆಂಗಳೂರು ಫೌಂಡೇಶನ್ ಇಂದ ನಾವೇನು ಹೇಳ್ತಾ ಇದ್ದೀವಿ, ಇದು ನಮ್ಮ ಹಕ್ಕು, ಎಲ್ಲ ಸಿಟಿಸನ್ರ ಹಕ್ಕು, ಇದನ್ನ ಕಿತ್ಕೋಬೇಡಿ ಅಂತ. ನನ್ಗೆ ಅದ್ರ ಮೇಲೆ ಇನ್ನು ಹೆಚ್ಚು ನಂಬಿಕೆ ಇದೆ. ಅದೇನಾಗುತ್ತೆ ಅಂತ ಅದು ನಾಳಿದ್ದೇ ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸ್, BBMP ಕ್ಲೈಮ್ಯಾಕ್ಸ್ ಇವತ್ತಲ್ಲ, ನಾಳಿದ್ದಕ್ಕೆ ಏನಾಗ್ಬೋದು. ಈಗ ಇವತ್ತೇನಾದ್ರೂ ಸದನದಲ್ಲಿ 2ರಲ್ಲಿ ಪಾಸ್ ಆಗುತ್ತೆ, ಇವತ್ತೇ ತರಾತುರಿನಲ್ಲಿ ರಾಜ್ಯಪಾಲರಿಗೂ ಕಳಿಸ್ಬಿಡ್ತಾರೆ. ಬುಧವಾರದೊಳಗಡೆ ರಾಜ್ಯಪಾಲರು ಅಂಕಿತ ಆಯ್ತು ಅಂದ್ರೆ ಕೋರ್ಟ್ ಕೈನು ಕಟ್ ಹಾಕ್ದಾಗೆ. ಆಗ್ಲಿಲ್ಲ ಅಂದ್ರೆ ಕೋರ್ಟ್ ಅಲ್ಲ, ಅವತ್ತೂ ಸಹ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ. ಸರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ರಾಜ್ಯಪಾಲರಿಗೆ ಹೋದ ತಕ್ಷಣನೇ ಅದು ಅಂಗೀಕಾರ ಆಗ್ಬಿಡುತ್ತೆ. ತಕ್ಷಣ ಇವ್ರ ಅರ್ಜೆಂಟ್ ಅಲ್ಲೇನೆ ಅವರು ತರಾತುರಿನಲ್ಲಿ ಮಾಡಬಹುದು. ಗವರ್ನರ್ ಪ್ರೆಸಿಡೆಂಟ್ ಮೊನ್ನೆ ಆರ್ಡಿನೆನ್ಸ್ಗೆ ತರಾತುರಿ ಎಕ್ಸಾಂಪಲ್ ಹೇಳ್ತೀನಿ. ನಗರ ಪ್ರದೇಶಗಳ ಅಕ್ರಮ ಸಕ್ರಮದ ಬಗ್ಗೆ ಆ ಸಂದರ್ಭದಲ್ಲಿ ಬಿಜೆಪಿ ಗವರ್ಮೆಂಟ್ ಏನು ಮನವಿ ಸಲ್ಲಿಸ್ತಲ್ಲ, ಏನ್ ಮಾಡಿದ್ರು ರಾಜ್ಯಪಾಲರು?
ಅದನ್ನ ಇಟ್ಕೊಂಡ್ರು. ಅಲ್ಲ, ಗೋಹತ್ಯೆ ಮಸೂದೆನೆ 3 ವರ್ಷ ಇಟ್ಕೊಂಡಿದ್ರು. ಹಾಗಾಗಿ ಇದು ರಾಜ್ಯಪಾಲರು ನಾನು ಹೇಳ್ತಿರೋದು, ಬುಧವಾರದೊಳಗಡೆ ಏನಾದ್ರು ಅಕಸ್ಮಾತ್ ಹಾಕ್ಬಿಟ್ರೆ ಕೋರ್ಟ್ ಕೈ ಕಟ್ಟಾಗ್ದಂಗೆ, ಕೋರ್ಟ್ ಏನು ಮಾಡಕ್ಕಾಗಲ್ಲ. ಹಾಕ್ಲಿಲ್ಲ ಅಂದ್ರೆ ಕೋರ್ಟ್ಗೆ ಒಂದ್ ರೀತಿಲಿ ಪರಮಾಧಿಕಾರ ಬಂದ್ಬಿಡುತ್ತೆ. ಕೋರ್ಟ್ ಅವತ್ತೇನು ತೀರ್ಮಾನ ಮಾಡುತ್ತೋ ಅದ್ರ ಮೇಲೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ಆದ್ರೂ ಸಹ ಅಲ್ಲಿ ಟೆಕ್ನಿಕಾಲಿಟೀಸ್ ಬರುತ್ತೆ. ಬಿಬಿಎಂಪಿ ವಿಸರ್ಜನೆ ಆಗಿದೆ, ಇಲ್ಲಿ ಇದಾಗಿದೆ, ಬೇರೆ ಬೇರೆ ತರಕ್ಕೆ ಸುಪ್ರೀಂ ಕೋರ್ಟ್ ಹೋದ್ರೂ ಹೋಗಬಹುದು, ಏನಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಈ ಒಂದು ವಿಚಾರದಲ್ಲಿ ರಾಜ್ಯಪಾಲರ ಮೇಲೆ ಒಂದು ನಾಳೆ ನಾಡಿದ್ರಲ್ಲಿ ಏನ್ ಮಾಡ್ತಾರೆ, ರಾಜ್ಯಪಾಲರು ಕೂಡ ಇವತ್ತಿನಿಂದಲೇ ರಾಜ್ಯಪಾಲರ ಪ್ರವಾಸ ಕೂಡ ಆರಂಭ ಆಗಿದೆ ಗುಜರಾತ್ಗೆ. ಒಂದು ವಾರದ ಕಾಲ ಚಾರ್ಟರ್ಡ್ ಪ್ಲೇನ್ ಮಾಡ್ತಾರೆ ಬಿಡಿ. ಇಂಥ ಸಂದರ್ಭದಲ್ಲಿ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಆಗ್ಬೋದು ಅಂತ? ಅಲ್ಲ, ಇಂಥವುದೆಲ್ಲ ಅನೇಕ ಸ್ಥಳಗಳಲ್ಲಿ ಚಾರ್ಟರ್ಡ್ ಪ್ಲೇಯರ್ಗಳು ಇನ್ನೊಂದನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ 2 ವಿಚಾರಗಳಲ್ಲಿ ಮಾತಾಡಬೇಕು. ಕಾಂಗ್ರೆಸ್ ಏನ್ ಹೇಳ್ತಾ ಇದೆ, ನಾವು ಮ್ಯಾನಿಫೆಸ್ಟೋದಲ್ಲಿ ಮಾಡಿದ್ವಿ ಅಂತ. ಆಗ್ಲೇ ಶ್ರೀಧರ್ ಹೇಳಿದ್ರು, ಮ್ಯಾನಿಫೆಸ್ಟೋದಲ್ಲಿ ನೀವು ಮಾಡಿದ್ರೆ ಸ್ವಾಮಿ ಇಲ್ಲಿ ತನಕ ಯಾಕೆ ಕಾಯ್ತಾ ಇದ್ರಿ? ಅನ್ನಭಾಗ್ಯಕ್ಕೆ ನೀವು ಮುಖ್ಯಮಂತ್ರಿ ಆದ ತಕ್ಷಣ ಏಕಮೇವ ನೀವು ಮುಖ್ಯಮಂತ್ರಿ ಒಬ್ಬರು ಪ್ರಮಾಣ ವಚನ ತಗೊಂಡ ತಕ್ಷಣ ನೀವು ಸಹಿ ಹಾಕಿದ್ರಿ ಅನ್ನಭಾಗ್ಯಕ್ಕೆ. ಬೆಂಗಳೂರು ವಿಭಜನೆ ನೀವು ಮ್ಯಾನಿಫೆಸ್ಟೋದಲ್ಲಿ ಇದ್ದಿದ್ರೆ ಇಷ್ಟು ದಿವಸ 2 ವರ್ಷ, ಇನ್ನು 10 ದಿವಸಕ್ಕೆ ಮುಖ್ಯಮಂತ್ರಿಗಳಿಗೆ 2 ವರ್ಷ ತುಂಬುತ್ತೆ, 10 ದಿವಸಕ್ಕೂ 15 ದಿವಸಕ್ಕೂ ನೀವು ಇಷ್ಟು ದಿವಸ ಕಾಯ್ಬೇಕಾಗಿತ್ತ. ಒಂದನೇದು. ಎರಡನೇದು, ಬಿಜೆಪಿಯವರು ಇವತ್ತು ಕಾಂಗ್ರೆಸ್ ಅವರು ಏನ್ ಹೇಳ್ತಾ ಇದ್ದಾರೆ ಅದನ್ನ ಬಿಜೆಪಿಯವರು ಹೇಳ್ತಾ ಬಂದಿದ್ರು. ಆದ್ರೆ ಅದಕ್ಕಿಂತ ಕೆಟ್ಟ ಕೆಲಸ ಬಿಜೆಪಿ ಏನ್ ಮಾಡೋದು ಅಂದ್ರೆ, ಕಸ್ತೂರಿ ರಂಗನ್ ವರದಿ 2010ರಲ್ಲಿ ಕಸ್ತೂರಿ ರಂಗನ್ ವರದಿ ಬಹಳ ವೈಜ್ಞಾನಿಕವಾಗಿತ್ತು, ಒಂದು ಪ್ರೋಗ್ರೆಸಿವ್ ಆಗಿತ್ತು, ಡೈರೆಕ್ಟ್ ಮೇಯರಲ್ ಎಲೆಕ್ಷನ್ಸ್ ಇತ್ತು. ಇವತ್ತಿರುವಂತಹ ಈ ಎಲ್ಲಾ ಇದನ್ನ ಮುಚ್ಚಾಕ್ತಾ ಇತ್ತು. ಆದ್ರೆ ಬಿಜೆಪಿಯವರು, ಆಗಿನ ಯಡಿಯೂರಪ್ಪ ಸರ್ಕಾರ, ಬಿಜೆಪಿ ಸರ್ಕಾರ, ಬೆಂಗಳೂರು ನಮ್ಮ ಹತೋಟಿ ತಪ್ಪೋಗುತ್ತೆ, ಶಾಸಕರ ಹತೋಟಿ ತಪ್ಪೋಗುತ್ತೆ, ಮುಖ್ಯಮಂತ್ರಿಯ ಹತೋಟಿ ತಪ್ಪೋಗುತ್ತೆ, ಕೇವಲ ಸ್ವಾರ್ಥ, ಪರಮ ಸ್ವಾರ್ಥ ಒಂದೇ ಕಾರಣಕ್ಕಾಗಿ ಕಸ್ತೂರಿ ರಂಗನ್ ವರದಿನ ಒಪ್ಕೊಳ್ಳಿಲ್ಲ. ಇವತ್ತು ಈ ಸರ್ಕಾರ ಮಾಡ್ತಾ ಇರೋದು ಸಹ ಈ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲೂ ಇದ್ದು ರಮೇಶ್ ಕುಮಾರ್ ಕೊಟ್ಟಿದ್ದ ವರದಿನ ಪೂರ್ತಿಯಾಗಿ ಒಪ್ಕೊಳ್ಳಿಲ್ಲ. ಇಲ್ಲೂ ಸಹ ಸರ್ಕಾರ ನಿಜಕ್ಕೂ ಅದಕ್ಕಿದ್ದಿದ್ರೆ ಡೈರೆಕ್ಟ್ ಮೇಯರ್ ಎಲೆಕ್ಷನ್ ಮಾಡಬೇಕಾಗಿತ್ತು 3ಕ್ಕೂ. ಈಗ ಮೇಯರ್ ಅನ್ನೋದು ನಾಮಕಾವಸ್ಥೆ. ಎಂತೆಂಥ ಜನ ಮೇಯರ್ ಆಗ್ಬಿಟ್ರು. ನಾನೊಂದು 2006ರಲ್ಲಿ 7ರಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದೆ, ಬೆಂಗಳೂರಿನ ಗಲ್ಲಿ ಗೂಂಡಾಗಳು ಮೇಯರ್ಗಳಾಗಬಹುದು ಬೆಂಗಳೂರಿನಲ್ಲಿ ಅಂತ. ಅದು ಆಗಿದೆ. ಯಾಕಾಗಿದೆ ಅಂದ್ರೆ, ನೀವು 3,000 4,000 ಒಂದು ಏರಿಯಾ ಕಂಟ್ರೋಲ್ ಮಾಡಿದ್ರೆ, ಇವತ್ತು ನೀವು ಒಬ್ಬ ಕಾರ್ಪೊರೇಟ್ರು, ನಿಮ್ಮ ಪಕ್ಷದವ್ರು, ನೀವು ಒಬ್ಬ ಗುಂಡ 3-4 ಸಾವಿರ ವೋಟ್ ಕಂಟ್ರೋಲ್ ಮಾಡ್ಬಿಟ್ಟು ಗೆದ್ದು ಬಂದ್ಬಿಡ್ತಾನೆ. ಅವನ ಪಕ್ಷದವ್ರು ಏನಾದ್ರೂ ಬಹುಮತದಲ್ಲಿದ್ರೆ ಅವನಿಗೆ ಬೇಕಾಗಿರುವಂತ ರಿಸರ್ವೇಶನ್ ಏನಾದ್ರು ಸಿಕ್ಬಿಟ್ರೆ ಮುಗಿದೋಯ್ತು. ಯಾರು ಬೇಕಾದ್ರೂ ಇಲ್ಲಿ ಪಣ ಹೊಡ್ಬೋದು. ಹಾಗೆ ಆಗಿದೆ. ಜೈಲಲ್ಲಿ ಇರಬೇಕಾಗಿರೋ ಲೋಕಾಯುಕ್ತ ದಾಳಿ ಆಗಿರೋರು ಇವಾಗ ಮೇಯರ್ ಆಗಿದ್ದು. 4 ಎಕರೆ ತಮ್ಮ ಹೆಸರಲ್ಲಿ, ತಮ್ಮ ಹೆಂಡತಿ ಹೆಸರಲ್ಲಿ 4 ಎಕರೆ ತಗೊಂಡಿದ್ದಂತ ವೆಂಕಟೇಶ್ ಮೂರ್ತಿ ಮೇಯರ್ ಆಗಿದ್ರು. ಏನು ಬಗರುಕುಮಲ್ಲಿ ನಾವು ನಿರ್ಗತಿಕರು ಅಂತ ಹೇಳ್ಕೊಂಡು. ಇನ್ನು ಕಟ್ಟೆ ಸತ್ಯ ಅಂತ ಅವರು ಬರೀ ನಾವು 6 ತಿಂಗಳಲ್ಲಿ ಶುರು ಮಾಡ್ತೀವಿ, 6 ತಿಂಗಳಲ್ಲಿ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಏನು ಕಸದ ಸಮಸ್ಯೆ, ಅವ್ರ ಅಧಿಕಾರ ಇದ್ದಿದ್ದೆ 3 ತಿಂಗಳಲ್ಲಿ. ಕಟ್ಟೆ ಸತ್ಯ ಕಳೆದ 6 ತಿಂಗಳಲ್ಲಿ ಕಾಣಿಸಿದಾರೆ, 1 ವರ್ಷದಲ್ಲಿ ಅಲ್ಲ. ಅದೇ ನಾನು ಹೇಳ್ತಿರೋದು, ಅವ್ರು ಹೇಳ್ತಿರೋದಕ್ಕೆ ದಶಕಗಳಿಂದ ತಂದು ಸುರಿದಿರುವಂತ ಕಸನ ಹೇಳ್ತಿರೋದು. ಯು ಕಾಂಟ್ ಹೋಲ್ಡ್ ಎನಿಬಡಿ ರೆಸ್ಪಾನ್ಸಿಬಲ್ ಇನ್ ದಿಸ್ ಸಿಸ್ಟಮ್ ಎಸ್ ಎ ಮೇಯರ್. ಮೇಯರ್ ಹೇಳ್ತಾರೆ, ನನ್ನ ಟರ್ಮ್ ಮುಗಿತಪ್ಪ, ನನ್ನ ಮುಗೀತು. ಹಾಗಾಗಿ ನೀವು ರೆಸ್ಪಾನ್ಸಿಬಲ್. ಈಗ ಮುಖ್ಯಮಂತ್ರಿ ಕೇಳಬಹುದು, ನೀವು ಮೇಯರ್ಗಳು ತಮ್ಮ ಕ್ಷೇತ್ರಕ್ಕೆ ಏನಾದ್ರು ಅನುದಾನ ಬೇಕು ಅಂತಂದ್ರೆ ಅಡ್ಡಾಡಬೇಕು. ಮೇಯರ್ ಅನ್ನೋದು ನಾಮಕಾವಸ್ಥೆ. ಹಾಗಾಗಿನೇ ಇಲ್ಲಿ ನಿಜವಾದ ಅಧಿಕಾರ ಇರೋದು ಕಮಿಷನರ್ ಕೈಯಲ್ಲಿ, ಆಡಳಿತದ ಕೈಯಲ್ಲಿ. ಅದನ್ನ ಸುಧಾರಣೆ ಮಾಡಬೇಕಾಗಿತ್ತು ಇವರು. ಅದನ್ನ ಸುಧಾರಣೆ ಮಾಡೋದಕ್ಕೆ ಇಟ್ಕೊಂಡು ಇವರು ವಿಭಜನೆನೋ ತ್ರಿಭಜನೆ ಮಾಡಬೇಕಾಗಿತ್ತು. ಜಿ ವಿ ಕೃಷ್ಣ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಬಿಜೆಪಿ ಚಾರ್ಟರ್ಡ್ ಅಕೌಂಟೆಂಟ್ ಸೆಲ್ ಅವರು. ಕೃಷ್ಣ ಅವರು ಗಮನಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ನಾಳೆ ಬಿಟ್ಟು ನಾಡಿದ್ದು ಕೋರ್ಟ್ ಏನ್ ಹೇಳುತ್ತೆ ಅದ್ರ ಮೇಲೆ ಇದೆಲ್ಲದೂ ಕೂಡ ಡಿಪೆಂಡ್ ಆಗಿದೆ. ಒಂದು, ಇವತ್ತು ವಿಧಾನಸಭೆಯಲ್ಲಿ ಇದು ಪಾಸ್ ಆಯಿತು, ವಿಧಾನ ಪರಿಷತ್ತಲ್ಲಿ ಪಾಸ್ ಆಗಲ್ಲ, ಗೊತ್ತಿರುವಂಥ ಸಂಗತಿ. ಯಾಕಂದರೆ ಬಿಜೆಪಿ ಕಾಂಗ್ರೆಸ್ಸಿನ ಸಂಖ್ಯಾಬಲ ತುಂಬ ಕಡಿಮೆ ಇದೆ, ವಿರೋಧ ಪಕ್ಷಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಅಲ್ಲಿ ಫೇಲ್ ಆಗೋದು ಗ್ಯಾರಂಟಿ. ಅದಾದ ನಂತರ ಮತ್ತೆ ವಿಧಾನಸಭೆಯಲ್ಲಿ ಇದನ್ನು ಪಾಸ್ ಮಾಡ್ತಾರೆ. ಸರಿ, ಏನು ಒಟ್ಟಾರೆ ಕಾಂಗ್ರೆಸ್ಸಿನ ಮನಸ್ಥಿತಿ ಏನು? ಯಾವ ಉದ್ದೇಶದಿಂದ ಮಾಡ್ತಾ ಇದೆ ಸರ್ಕಾರ ಇದನ್ನ? ಈಗ ಅಲ್ಲಿ ಕುಳಿತಿರೋ ಅತಿಥಿಗಳಾಗ್ಲೇ ಹೇಳಿದ್ದಾರೆ, ಅದ್ರಲ್ಲಿ ಏನು ಯಾರಿಗೂ ಏನು ಒಬ್ಬ ಲೇಮನ್ಗೂ ಗೊತ್ತಾಗೋ ರೀತಿಯಲ್ಲಿ ಎಲ್ಲರಿಗೂ ಗೊತ್ತಿದೆ. ಎಲೆಕ್ಷನ್ ಮುಂದೂಡೋದು ಒಂದೇ ಒಂದು ಅಜೆಂಡಾ ಬಿಟ್ರೆ ಇನ್ ಯಾವ ಅಜೆಂಡಾನು ಇಲ್ಲ. ಏನ್ ಕಾರಣ? ಯಾವ ಕಾರಣದಿಂದ ಮುಂದೂಡ್ತಾ ಇದ್ದಾರೆ? ಕಾರಣ ಅದು ಎಲ್ಲರಿಗೂ ಗೊತ್ತಿದೆ. ಸರ್ಕಾರದ ವೈಫಲ್ಯ. ಈಗೇನು ಅವರು ಸರ್ಕಾರದಿಂದ ಯಾವುದೇ ರೀತಿ ಬೆಂಗಳೂರು ನಗರದ ಬೆಳವಣಿಗೆಗೆ ಯಾವ ರೀತಿ ಕೊಡುಗೆ ಕೊಡದೇ ಇರೋದು, ಬೇರೆ ಇನ್ನಿತರ ವಿಷಯಗಳಿಂದಾಗಿ ಆ ತರ ಆಗೋದಿದೆ. ಬಟ್ ನಂದು ಒಂದೇನಂದ್ರೆ ಕಾರಣನೂ ಕೊಟ್ಟಿಲ್ಲ ಇವರು. ಇವನು ವಿಭಜನೆ ಮಾಡ್ತೀನಿ ಅಂತ ಹೇಳ್ತಾರೆ, ಮಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ, ಕರಪ್ಷನ್ ಅಂತ ಹೇಳ್ತಾರೆ, ಎಲ್ಲ ಕಟಾರಿಯ ವರದಿ ಅಂತ ಹೇಳ್ತಾರೆ. ಒಂದೇ ಒಂದು ಕಾರ್ಪೊರೇಟರ್ ಮನೆಯಲ್ಲಿ 800 ಫೈಲ್ ಸಿಕ್ತು. ಅದ್ರ ವಿಷಯ ಒಂದು ಪೊಲೀಸ್ FIR ಮಾಡ್ಲಿಕ್ಕೆ ಆಗ್ಲಿರೋ ಸರ್ಕಾರ ಯಾವ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಹೇಳಿ? ಇವ್ರು ಮಿಸ್ ಮ್ಯಾನೇಜ್ಮೆಂಟ್ ಕಾರಣ ಕೊಡ್ತಿದ್ರೆ ಇಷ್ಟೊತ್ತಿಗೆ ಆ MLA ಒಳಗಡೆ ಇರ್ಬೇಕಾಯ್ತು, ಪರಪ್ಪನಗರ ಕಾರ್ಪೊರೇಟರ್. ಇವರು ಯಾವ ರೀತಿ ಮಾಡ್ತಾರ ಅದು ಆಗೋದಾದ್ರೆ ನನಗೆ ಅರ್ಥನೂ ಆಗ್ತಿಲ್ಲ. ಎರಡನೇದು, ಆಸ್ ಎ ಚಾರ್ಟರ್ಡ್ ಅಕೌಂಟೆಂಟ್ ನಾನು ಒಂದ್ಸತಿ IAM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಸೇರಿ BBMP ಇದೆಲ್ಲ ಒಂದ್ಸತಿ ನೋಡಿದಾಗ ನಾವು ಒಂದು ರಿಪೋರ್ಟ್ ಕೊಟ್ಟಿದ್ವಿ ಕಮಿಷನರ್ಗೆ. ಅವಾಗ ಏನಿದೆ ಅಂತಂದ್ರೆ ಈ BBMPಗೆ ಒಂದು ಬ್ಯಾಲೆನ್ಸ್ ಶೀಟೇ ಇಲ್ಲ. ನಮ್ಮ
ಚಿಕ್ಕಪೇಟೆ ಕಾರ್ಪೊರೇಟರ್ ಶಿವಕುಮಾರ್ ಅವರು ಆ ವಿಷಯದಲ್ಲಿ ದೊಡ್ಡ ಪತ್ರನೇ ಬರೆದಿದ್ದಾರೆ ಕಾರ್ಪೊರೇಷನ್ ಕಮಿಷನರ್ಗೆ. ಅಲ್ಲ ಕೃಷ್ಣ ಅವರೇ, ಕೃಷ್ಣ ನೀವು ಕೂಡ ಬಿಜೆಪಿ ಪ್ರತಿನಿಧಿಸ್ತಾ ಇದ್ದೀರಿ. ಹೌದು, ನೀವು ಹೇಳ್ತಿರುವಂತದ್ದು ನೀವು ಯಾವ್ದನ್ನ ಹೇಳ್ತಾ ಹೋಗ್ತಿರಲ್ಲ ಅದು ಬಿಜೆಪಿ ವೈಫಲ್ಯ ಕೂಡ ಆಗುತ್ತೆ. ನಾನು ಹೇಳ್ತೇನೆ, ಅದಕ್ಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ. ನಮ್ ಶಿವಕುಮಾರ್ ಕಾರ್ಪೊರೇಟರ್ ಅವರು ಅಕೌಂಟ್ಸ್ ಅಂಡ್ ಆಡಿಟ್ ಕಮಿಟಿ ಚೇರ್ಮನ್ ಆದಾಗ ರೆಕಮೆಂಡೇಶನ್ಸ್ ಎಲ್ಲ ಮಾಡಿ ಕೊಟ್ರು. ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ, ಮೇಜರ್ ಪ್ರಾಬ್ಲಮ್. ಈ KMC ಆಕ್ಟ್ ಅಲ್ಲಿ ಎಲ್ಲಾ ಕಮಿಷನರ್ ಥ್ರೂನೇ ಮಾಡಿಸ್ಬೇಕಾಗುತ್ತೆ. ಈ ಸರ್ಕಾರ ನಡೆಸೋದು ಅಂತಂದ್ರೆ ಕಮಿಷನರ್ ನಡೆಸೋದು ಅಷ್ಟೇ. ಅಲ್ಲಿ ಇವ್ರದ್ದು ಏನೇ ಡಿಸಿಷನ್ಸ್ ತಗೊಂಡ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗಿರೋದು. 100 ಸತಿ ನೀವು ಪೇಪರ್ ಅಲ್ಲಿ ನೋಡ್ತೀರಾ ಭ್ರಷ್ಟಾಚಾರ ನಡೀತಾ ಇದೆ, ಈ ವಲಸೆ ಬಂದಿರೋ ಇಂಜಿನಿಯರ್ಸ್ ನ ಕಳ್ಸಕ್ಕಾಗೋದಿಲ್ಲ, ಅವ್ರು ಭ್ರಷ್ಟಾಚಾರ ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಮಾಡೋ ಪವರ್ಸ್ ನಮ್ಗಿರೋದಿಲ್ಲ ಅಂತ ಒಂದು ಸರ್ಕಾರ ಈ ವಿಷಯದಲ್ಲಿ ಡಿಸಿಷನ್ ತಗೊಳಕ್ಕಾಗಲ್ವಾ? ಆ ಸ್ಥಿತಿ ಬರ್ತಾ ಇದೆ ಈಗ. ಎರಡನೇದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಮರ್ಜರ್ ವಿಷಯದಲ್ಲಿ ಇವನ್ ಫೈನಲ್ ರಿಪೋರ್ಟ್ ಸಹ ಬಂದಿಲ್ಲ. ಎರಡನೇ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಏನು ಅಂತ ಯೋಚನೆನೂ ಸಹ ಮಾಡಿಲ್ಲ. ಈಗ ನೋಡಿ, ಓಲ್ಡ್ ಬೆಂಗಳೂರಿಗೆ ಹೈ ಇನ್ಕಮ್ ಇರುತ್ತೆ, ಲೆಸ್ ಎಕ್ಸ್ಪೆಂಡಿಚರ್ ಇರುತ್ತೆ. ಹೊಸ ಬೆಂಗಳೂರಿಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಇರುತ್ತೆ, ಇನ್ಕಮ್ ಕಮ್ಮಿ ಇರುತ್ತೆ. ಹೀಗೆ ಹೇಗ್ ಮ್ಯಾನೇಜ್ ಮಾಡ್ತಾರೆ ಇವರು? ಈಗ ಸೌತ್ ಬ್ಯಾಂಗ್ಳೂರ್ಗೆ ದುಡ್ಡು ಜಾಸ್ತಿ ಇರುತ್ತೆ, ನಾರ್ತ್ ಬ್ಯಾಂಗ್ಳೂರ್ ದುಡ್ಡು ಕಮ್ಮಿ ಇರುತ್ತೆ. ಇವ್ರು ನಡೆಸೋದು ಹೇಗೆ ಮತ್ತೆ ಕಾರ್ಪೊರೇಷನ್ ನ? ಇದನ್ನೆಲ್ಲ ಕೂತ್ಕೊಂಡು ಒಂದು ಸದನ ಸಮಿತಿ ರಚನೆ ಮಾಡಿ ಬೈಫರ್ಕೇಶನ್ ಮಾಡ್ಲೇಬೇಕಾ? ಸರ್ಕಾರಕ್ಕೆ ನೀವೇ ಅಧಿಕಾರ ಇದ್ದೇ ಇದೆ, ಮುಂದಿನ ಸರ್ಕಾರ ಬಂದದನ್ನ ತಿರ್ಗಾ ಒಟ್ಟಿಗೆ ಸೇರಿಸೋ ಅಧಿಕಾರನೂ ಇದೆ. ಹಾಗಾಗಿ ಮಾಡ್ಲೇಬೇಕಾ? ಮಾಡಿ, ಒಂದು ಕಮಿಟಿ ಮಾಡಿ. ಅದಕ್ಕೆ ಏನ್ ಮಾಡ್ಬೇಕು? ಅವರು ಒಬ್ರು ಹೇಳ್ತಾ ಇದ್ರಲ್ಲ ಅತಿಥಿಗಳು, ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ, ಎಲ್ಲಾರು ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ಮಾತಾಡ್ಸಿ ಮಾಡ್ಬೇಕು ಅಂತಿದ್ರೆ ಮಾಡಿ. ಬಟ್ ಏನೂ ಮಾಡ್ದೇನೆ ತರಾತುರಿಯಲ್ಲಿ ಮಾಡುವಂತ ಏನಿದೆ ನಿಮ್ಗೆ? ಸರ್, ಇಲ್ಲಿ ಒಂದು ಗಮನಕ್ಕೆ ತರ್ತೀನಿ ನಾನು. 2015 ವಿಧಾನಸಭೆ ವಿಧೇಯಕ ಅಂದ್ರೆ ಕರ್ನಾಟಕ ನಗರ ಪಾಲಿಕೆಗಳ ವಿಧೇಯಕ ಇದೆಯಲ್ಲ, ಅದರ ಒಂದು ಪಾಯಿಂಟ್ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ಬೆಂಗಳೂರು ಮಹಾನಗರ ಪಾಲಿಕೆಯ ಜನಸಂಖ್ಯೆಯು 80 ಲಕ್ಷವನ್ನು ಮೀರಿದೆ. ಆದ್ದರಿಂದ ರಾಜ್ಯ ಅಥವಾ ಕೇಂದ್ರದ ಯೋಜನೆಗಳು ಕಾರ್ಯಗತಗೊಳ್ಳುವುದನ್ನು ಮೇಲ್ವಿಚಾರಣೆ ಮಾಡುವುದು ಕಷ್ಟಕರವಾಗಿದೆ. ಬೆಂಗಳೂರು ಮಹಾನಗರ ಪಾಲಿಕೆಯ ಸುಗಮ ಆಡಳಿತ ನಿರ್ವಹಣೆಯ ಉದ್ದೇಶಕ್ಕಾಗಿ ಸರ್ಕಾರವು ನೇಮಿಸಿದ ತಜ್ಞರ ಸಮಿತಿಯು ಕೂಡ ತನ್ನ ಮಧ್ಯಂತರ ವರದಿನಲ್ಲಿ, ಗಮನಿಸಬೇಕು, ಮಧ್ಯಂತರ ವರದಿನಲ್ಲಿ ಇನ್ನೂ ಕೂಡ ಅಂತಿಮವಾದಂಥ ವರದಿ ಬಂದಿಲ್ಲ ರವಿಕೃಷ್ಣ ರೆಡ್ಡಿ, ಮಧ್ಯಂತರ ವರದಿನಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯ ವಿಭಜನೆಗೆ ಶಿಫಾರಸು ಮಾಡಿದೆ. ಆದ್ದರಿಂದ ಮುಗಿಸ್ಬಿಡ್ತೀನಿ ಕೃಷ್ಣ. ಆದ್ದರಿಂದ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು 2 ಅಥವಾ 3 ನಗರ ಪಾಲಿಕೆಗಳಾಗಿ ಪುನರ್ರಚನೆ ಮಾಡುವುದು ಅವಶ್ಯಕ ಎಂದು ಪರಿಗಣಿಸಲಾಗಿದೆ. ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಅವರು. 2 ಅಥವಾ 3 ಆದ ಕಾರಣ ಕರ್ನಾಟಕ ನಗರ ಪಾಲಿಕೆಗಳ ಅಧಿನಿಯಮ 1976 ತಿದ್ದುಪಡಿ ಮಾಡುವುದು ಅವಶ್ಯಕ ಎಂದು ಪರಿಗಣಿಸಲಾಗಿದೆ ಅಂತ ಹೇಳುತ್ತೆ. ಇಲ್ಲ, ಖಂಡಿತ ಇದು ಹಾಸ್ಯಾಸ್ಪದ. ನಿಮ್ಗೆ ಹೇಳೋದಾದ್ರೆ ರೈಲ್ವೇಸ್ ಮ್ಯಾನೇಜ್ ಮಾಡಕ್ಕೆ ಆಗೋದು ಇವ್ರ ಲೆಕ್ಕದಲ್ಲಿ ತಗೊಂಡ್ರೆ. ಒಂದೊಂದು ಸ್ಟೇಟ್ಗೆ ಒಬ್ಬೊಬ್ಬ ರೈಲ್ವೆ ಮಿನಿಸ್ಟರ್ ಇರಬೇಕು, ಒಂದೊಂದು ಸ್ಟೇಟ್ಗೆ ಒಂದೊಂದು ನೋಡ್ಕೋಬೇಕು. ಅದೇ ತರ ಸುಮಾರು ವಿಷಯದಲ್ಲಿ ಬೆಂಗಳೂರಿನಲ್ಲಿ ಟೆಕ್ನಾಲಜಿ ಇರೋದ್ರಿಂದ ಯಾವ ರೀತಿ ಬೇಕಾದ್ರೆ ಮ್ಯಾನೇಜ್ಮೆಂಟ್ ಮಾಡಬಹುದು. ದೊಡ್ಡ ದೊಡ್ಡ ಕಂಪನಿಗಳು ನೂರಾರು ದೇಶದಲ್ಲಿ ಬ್ರಾಂಚ್ಗಳು ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಕಲೆಕ್ಷನ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಲೆಕ್ಕ ಕೊಡಕ್ ಆಗೋದಿಲ್ವಾ? ಅವ್ರದೆಲ್ಲ ಅಡ್ಮಿನಿಸ್ಟ್ರೇಷನ್ ನಡೆಯೋದಿಲ್ವಾ? ಯಾವ ರೀತಿ ಇವ್ನ ಹೇಳ್ತಾ ಇದ್ದಾರೆ ನನಗೆ ಅರ್ಥನೇ ಆಗೋದಿಲ್ಲ. 19,000 ಜನ ಎಂಪ್ಲಾಯೀಸ್ ಅಂತ ರೋಲ್ ಅಲ್ಲಿ ಇರ್ತಾರೆ, 13,000 ಜನ ಅಲ್ಲಿ ಬಂದು ಅಟೆಂಡೆನ್ಸ್ ಆಗ್ತಾರೆ. ಎಲ್ಲಾ ಪಕ್ಷಗಳಲ್ಲೂ ಈ ಅಡ್ಮಿನಿಸ್ಟ್ರೇಷನ್ KMC ಆಕ್ಟ್ ಅಂತ ಇಟ್ಕೊಂಡು ಕೂತ್ಕೊಂಡು ಯಾವ್ದು ನಡ್ಸಕ್ಕೆ ಮುಂದುವರಿಯಕ್ಕೆ ಆಗೋದಿಲ್ಲ. ಅದನ್ನ ಬಿಟ್ಟು ಇವರು ಫ್ರೆಶ್ ಥಿಂಕಿಂಗ್ ಮಾಡಿದ್ರೆ ಖಂಡಿತ ಇದಕ್ಕೆ ಒಂದು ಪರಿಹಾರ ಕಂಡುಹಿಡಿಬಹುದು. ಯಾವ ತರ ಫ್ರೆಶ್ ಥಿಂಕಿಂಗ್ ಅಂದ್ರೆ ಯಾವ ತರ? ಅದೇ ಈಗ ಒಂದು ಸದನ ಸಮಿತಿ ಮಾಡಬೇಕು. ಸದನ ಸಮಿತಿ ಆಮೇಲೆ ಎಕ್ಸ್ಪರ್ಟ್ ಕಮಿಟೀಸ್, ಆಲ್ ಸ್ಟೇಕ್ ಹೋಲ್ಡರ್ಸ್ ಆಫ್ ಬ್ಯಾಂಗ್ಳೂರ್ ಅವ್ರನ್ನ ಕೂಡಿಸ್ಕೋಬೇಕು. ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಇರಬೇಕು. ಝೋನಲ್ ರವಿಕೃಷ್ಣ ರೆಡ್ಡಿ ಅವರು ಕರೆಕ್ಟ್, ಝೋನಲ್ ಡಿಸೆಂಟ್ರಲೈಸ್ ಮಾಡಿ, ಅಲ್ಲಿಂದ ಕಂಟ್ರೋಲ್ ತಗೊಳ್ಳಿ, ನೀವು ರಿಪೋರ್ಟ್ಗಳು ತಗೊಳ್ಳಿ, ನಡೆಸಿ. ಏನಾಗುತ್ತೆ ಅದರಲ್ಲಿ? ನೀವು ಯಾವ್ದು ಮಾಡೋದಿಲ್ಲ. ವರ್ಕ್ಸ್ ಕಾಂಟ್ರಾಕ್ಟ್ ಅಲ್ಲಿ ಕಂಟ್ರೋಲ್ ಇಲ್ಲ ನಿಮ್ಗೆ. 5 ಲಕ್ಷದ ವರ್ಕ್ಗಳು ಕೊಟ್ಟು ಇದೇ ಮಾಡ್ತೀನಿ. ನಾನು ಹೇಳಿದ್ದು ನೋಡಿ, ನಾನು ಪಕ್ಷ ಬಿಟ್ಟು ಮಾತಾಡ್ತೀನಿ ಈ ವಿಷಯದಲ್ಲಿ. ನಾನು ಆಸ್ ಎ CA ಮಾತಾಡ್ತಾ ಇದ್ದೀನಿ. ಖಂಡಿತ ಏನೇ ಒಳ್ಳೆ ಕೆಲಸ ಆಗೋದಾದ್ರೆ ನಾವು ಖಂಡಿತ ಸಪೋರ್ಟ್ ಮಾಡ್ತೇವೆ. ನಾವೇ ರಿಪೋರ್ಟ್ ಕೊಟ್ಟಿದ್ದು ಹೇಳಿದ್ನಲ್ಲ, ನಾವೇ ಕೊಟ್ಟಿದ್ದೀವಿ. ನಾವೇ ಕಮಿಷನರ್ಗೆ 22 ಪೇಜ್ ಪತ್ರ ಬರೆದಿದ್ದೀವಿ. ಅದು ಇದುವರೆಗೂ ಒಂದು ರಿಪ್ಲೈ ಬರಲಿಲ್ಲ. ಎಸ್ ಸರ್. ನೀವು ಹಾಗೆ ಸಂಪರ್ಕದಲ್ಲಿರಿ ರವಿಕೃಷ್ಣ ರೆಡ್ಡಿ ಅವರೇ. ಈಗ ಅಡ್ವೊಕೇಟ್ ಜನರಲ್ ಒಂದು ವಾದ ಮಂಡಿಸಿದ್ದಾರೆ. ಅವ್ರು ಹೇಳ್ತಿರೋದು ಹೆಂಗಿದೆ ಅಂದ್ರೆ, ಸದನದಲ್ಲಿ ಇವತ್ತು ಅಂಗೀಕಾರ ಆಗ್ತಾ ಇದೆ, ಆಗುತ್ತೆ, ಆಗಲೇಬೇಕಲ್ಲ. ವಿಧಾನ ಪರಿಷತ್ತಲ್ಲಿ ಫೇಲ್ ಆದರೂ ಕೂಡ ಮತ್ತೆ ನೀವು ವಿಧಾನಸಭೆ ತರ್ತೀರಿ, ಅಲ್ಲಿ ಅದನ್ನು ಪಾಸ್ ಮಾಡ್ಕೊತೀರಿ, 2ನೇ ಸರಿಗೆ ಅದು ಆಗೋಗುತ್ತೆ ಬಿಡಿ. ಒಂದು ವೇಳೆ ಚುನಾವಣೆ ಆಗಿಬಿಟ್ರೆ, ಈಗ ಎಡವಟ್ಟುಗಳಾದ್ರೆ ಇನ್ನೊಂದೇನಂದ್ರೆ ಗವರ್ನರ್ ಹತ್ರನೂ ಕೂಡ ಹೋಗಿದೆ ಇದು ವಿಧೇಯಕ, ಆಯ್ತಾ? ಇಂಥ ಸಂದರ್ಭದಲ್ಲಿ ಮತ್ತೆ ಚುನಾವಣೆ ಮಾಡಬೇಕು. ನೀವು ಎಷ್ಟು ಖರ್ಚು ಬರುತ್ತೆ ಏನು ಇದೆಲ್ಲದನ್ನು ಹೊರತುಪಡಿಸಿ ಒಂದೇ ಸರಿಗೆ ಸ್ವಲ್ಪ ಕಾದು ನೋಡಿ ಚುನಾವಣೆಯನ್ನು ಮಾಡೋಣ ಅನ್ನುವಂಥ ಒಂದು ವಾದ. ಯಾಕೆ ಕಾದು ನೋಡಬೇಕು? ಈಗ 2 ವಿಚಾರ. ಕಾದು ನೋಡುವಂಥ ಪರಿಸ್ಥಿತಿ ತಂದಿಟ್ಕೊಂಡಿದ್ದಾರು. ಆಗಲೇ ಹೇಳಿದಾಗ 2 ವರ್ಷ ಆಯ್ತು, ಇನ್ನು 10 ದಿವಸಕ್ಕೆ 2 ವರ್ಷ ಮುಂದುವರಿಸ್ತಾರೆ. ಯಾಕೆ?
ಸಿದ್ದರಾಮಯ್ಯನವ್ರಿಗೆ ಒಂದಷ್ಟು ಗುಣಗಳಿದ್ದಾವೆ, ಅವಗುಣಗಳಿದ್ದಾವೆ, ಕಾಳಜಿ ಇದೆ ಮನುಷ್ಯನಿಗೆ. ಸಿದ್ದರಾಮಯ್ಯನವ್ರಿಗೆ ಕಾಳಜಿಗಳಿದೆ. ಅದ್ರ ಜೊತೆ ಅವಗುಣಗಳಲ್ಲಿ ಬಹಳ ದೊಡ್ಡದು ನನಗೆ ಕಾಣಿಸೋದು ಏನು, ಜಡತ್ವ ಮತ್ತು ಉಡಾಫೆ. ಅದೇ ಜಡತ್ವ ಮತ್ತು ಉಡಾಫೆ ಇವತ್ತಿನ ತನಕ ತಂದು ನಿಲ್ಲಿಸಿದೆ. ಈಗ ಮುಖ್ಯವಾಗಿ BBMPಲಿ BJP ಆಡಳಿತದಲ್ಲಿದೆ. ಕಾಂಗ್ರೆಸ್ ಪಕ್ಷದ ವೈಫಲ್ಯ ನೋಡಿ, ಇದಕ್ಕೆ ಅಧಿಕಾರದ ಅಜೀರ್ಣ ಆಗಿರುವಂಥ ಅಹಂಕಾರವೇ ಮೈವೆತ್ಕೊಂಡಿರುವಂಥ ಪಕ್ಷ ಇದು ಕಾಂಗ್ರೆಸ್ ಪಕ್ಷ. ಇವತ್ತು ನಾವು ನೋಡ್ತಾ ಇದ್ವಿ ಒಂದು ಅಸುರಿ ಪ್ರವೃತ್ತಿನ ಅಸೆಂಬ್ಲಿನಲ್ಲಿ, ಇಂತಹ ಅಹಂಕಾರಿ ಪ್ರವೃತ್ತಿ ಇರೋರು. ಈಗ ಪೊಲಿಟಿಕಲ್ ಕೇಸ್ ಮಾಡಿದ್ರ ಇವರು, BBMPನ ನಾವು ವಿಸರ್ಜನೆ ಮಾಡಿದ್ದೀವಿ, ಈ ಕಾರಣಕ್ಕಾಗಿ BJP ಆಡಳಿತ ನಡೆಸ್ತಿದ್ದಂಥವ್ರು BJPಯವರು ಇಂತಿಂಥ ಹಗರಣಗಳು ಮಾಡಿದ್ದಾರೆ. ಯಾವತ್ತಾರು ಒಬ್ಬ ಮುಖ್ಯಮಂತ್ರಿ ಆಗಲಿ, ಅವರ ಪಕ್ಷದ ನಗರ ಇನ್ಚಾರ್ಜ್ ಸಚಿವರಾಗಲಿ, ಕನಿಷ್ಠ ಪಕ್ಷ ಅವರ ಪಕ್ಷದ ಕಾರ್ಪೊರೇಟ್ಗಳಾಗಲಿ ಬಂದು ಹೌದು ಇಷ್ಟೆಲ್ಲ BBMP ಭ್ರಷ್ಟಾಚಾರ ಆಗಿದೆ, BBMP ಆಡಳಿತ ಮಾಡ್ತಿದ್ದವ್ರೆ BJPಯವರು, ಹಾಗಾಗಿ BBMPನ ಸೂಪರ್ ಸೀಡ್ ಮಾಡಬೇಕು, ಸೂಪರ್ ಸೀಡ್ ಮಾಡಿದೀವಿ ಅಂತ ಯಾವತ್ತಾರ ಹೇಳಿದಾರ? ಏನೋ ವರದಿ ಬಂತು, ತರಾತುರಿ ಬಂತು, ಕದ್ದು ಮುಚ್ಚಿ ಬಂತು, ಅದನ್ನ ಹಿಡ್ಕೊಂಡು ಒಂದು ಜೀವ ಇಶ್ಯೂ ಮಾಡೋದು, ಏನು ವಿಸರ್ಜನೆ ಮಾಡ್ತಿದ್ವಿ, ಅದಕ್ಕೆ ಕಾರಣಗಳು ಭ್ರಷ್ಟಾಚಾರ, ಕಟಾರಿ ಹೇಳ್ಬಿಟ್ಟಿದ್ದಾರೆ ಅಂತ. ಒಂದು ಪೊಲಿಟಿಕಲ್ ಕೇಸ್ ಮಾಡೋದಕ್ಕೆ ಬರ್ತಾ ಇಲ್ಲ BJP ಕಾಂಗ್ರೆಸ್ನವ್ರಿಗೆ. ಅಗತ್ಯನೇ ಇಲ್ಲ ಅವರಿಗೆ ಆಡಳಿತ ಬೇಕಾಗಿಲ್ಲ. ಅವ್ರಿಗೇನು ಬಂದಾಗ ಬಾಚ್ಕೋಬೇಕು. ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ತರ ಅನೇಕ ಜಡತ್ವ ಇರುವಂತರಿದ್ದಾರೆ. ಒಂದಷ್ಟು ಜನ ಕ್ರಿಯಾಶೀಲರಾಗಿದ್ದಾರೆ. ಏನರಲ್ಲಿ ಅಕ್ರಮಗಳನ್ನ ಎಸ್ಕೋದ್ರಲ್ಲಿ, ಅವ್ಯವಹಾರಗಳನ್ನ ಎಸ್ಕೋದ್ರಲ್ಲಿ, ಏನು ಒಂದು ರೀತಿಯ ಒಂದು ದುರ್ಯೋಧನ ಪ್ರವೃತ್ತಿ ತೋರಿಸೋದ್ರಲ್ಲಿ. ಇದು ಈ ಸರ್ಕಾರ. ಮಿಕ್ಕಿದವರು ಬಹುತೇಕ ಜನ ಸಿದ್ದರಾಮಯ್ಯ, ನಮ್ಮಲ್ಲಿ ಒಂದು ಗಾದೆ ಇದೆ, ಮುಂದಿನ ನೇಗಿಲು ಹೋದಾಗಿ ಹಿಂದಿನ ನೇಗಿಲು ಹೋಗುತ್ತೆ ಅಂತ. ಅದೇ ಸಿದ್ದರಾಮಯ್ಯನವರ ಗುಣನೇ ಇಡೀ ಸರ್ಕಾರಕ್ಕೆ. ಒಬ್ಬ ಮಂತ್ರಿ ಬಂದ್ಬಿಟ್ಟು ಜನರ ಮುಂದೆ ನೋಡಿ ಸ್ವಾಮಿ ಇದು ವಿಚಾರ, ಇದು ಹೀಗಾಗಿ ನಾವು ಮಾಡ್ತಾ ಇದ್ದೀವಿ, ಯಾವತ್ತಾದ್ರೂ ಸ್ಪಷ್ಟವಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ನಿಂತು ಕೂತು ಬೇಕಾದ್ರೆ ಏನು ಲೋಕಾಭಿರಾಮವಾಗಿ ಮಾತಾಡ್ತಾರೆ. ಆದ್ರೆ ಒಂದು ನಿಂತು ಘನತೆಯಿಂದ ಈ ಕಾರಣಗಳಿಗಾಗಿ ನಾವು ಮಾಡ್ತಾ ಇದ್ದೀವಿ, ಇದನ್ನ ದಯವಿಟ್ಟು ನೀವು ಗಮನಿಸಬೇಕು, ಪರಿಗಣಿಸಬೇಕು ಅಂತ ಹೇಳಿ ಜನರ ವಿಶ್ವಾಸ ತಗೊಂಡಿದ್ದಾರೆ. ಇದು ಅಹಂಕಾರ. ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆ ಅಂತ ಹೇಳ್ತಾರೆ. ಸ್ವಾಮಿ, ಸಮಾಜವಾದಿ ಹಿನ್ನೆಲೆ ಜೊತೆಗೆ ಬರೋದು ಪ್ರಜಾಸತ್ತೆಯನ್ನ ಗೌರವಿಸೋದು. ನೀವು ಇವತ್ತು ಚುನಾವಣೆಯನ್ನ ಮುಂದೂಡಿ ಅಪ್ರಜಾಸತ್ತಾತ್ಮಕ ನಡವಳಿಕೆ ತೋರಿಸ್ತಾ ಇದ್ದೀರಾ. ನೀವು ಎಂತಹ ಸಮಾಜವಾದಿ? ಕರೆಕ್ಟ್ ಸರ್, ಇದರಲ್ಲಿ ರವಿಕೃಷ್ಣ ರೆಡ್ಡಿ ಅವರು ಈಗ ನಡೆದಂಥ ವಿಷಯಗಳೇ ಹೇಳಿದ್ರು. ನಾನು ಹೇಳ್ತಾ ಇರೋದು ಬೆಂಗಳೂರನ್ನ ನಾವು ಮುಂದೆ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅನ್ನೋ ವಿಚಾರ ಎಲ್ಲರಿಗೂ ಸೇರ್ಕೊಂಡು ಮಾಡಬೇಕಾಗಿರೋಂಥ ವಿಚಾರ ಇದು. ಬಹಳಷ್ಟು ಒಳ್ಳೆ ಐಡಿಯಾಗಳಿದೆ. ಡೈರೆಕ್ಟ್ ಮೇಯರಲ್ ಎಲೆಕ್ಷನ್ ಇರ್ಬೋದು, ಅಥವಾ ವಾರ್ಡ್ ಕಮಿಟಿ ಸ್ಟ್ರೆಂಥನಿಂಗ್ ಇರ್ಬೋದು, ಅದರಲ್ಲಿ ವಿಟೋ ಪವರ್ ತೆಗೆದುಹಾಕುವಂಥದ್ದು, ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಯಾವ ರೀತಿ ಕೆಲಸ ಮಾಡಬೇಕು ಅಂಥದ್ದು, ಇದು ಯಾವುದ್ರ ನಾನು ಸೇರಿಸ್ಕೊಳ್ಳದೆ ಇದ್ಯಾವುದೋ ಮೂರು ಲೆಕ್ಕ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ. ಪ್ರಪಂಚದಲ್ಲಿ ಬೆಂಗಳೂರಿಗಿಂತ ದೊಡ್ಡ ನಗರಗಳು ಬಹಳಷ್ಟಿದೆ. ಆ ನಗರಗಳ ಮೇಯರ್ಗಳು ಬಂದಾಗ ಅವರಲ್ಲಿರುವಂಥ ಕಾನ್ಫಿಡೆನ್ಸು, ಅವರಲ್ಲಿರುವಂಥ ಒಂದು ಕ್ಷಮತೆ ನಮ್ಮ ಮೇಯರ್ಗಳಲ್ಲಿ ನಾವು ಕಂಡಿದ್ದೀವ. ಯಾಕೆ ಅಂದ್ರೆ ಒಂದು ವರ್ಷದಲ್ಲಿ ಬರ್ತಾರೆ, ಬರಕ್ಕಿಂತ ಮುಂಚೆ ಏನೇನು ಉದ್ಘಾಟನೆ ಮಾಡಬೇಕು ಅಂತ ಇರ್ತಾರೆ, ಅಷ್ಟರಲ್ಲಿ ಆಯ್ತಪ್ಪ ಉದ್ಘಾಟನೆ ಮಾಡಿದ್ದಾಯ್ತು, ಫೋಟೋಗಳು ತಗೊಂಡಿದ್ದಾಯ್ತು, ನಾನು ಹೊರಡ್ತೀನಿ. ಅದರಲ್ಲಿ ನಡೆದಿದ್ದೇನು, ಘನತೆ ಏನು, ಸಾಧನೆಗಳೇನು, ಅದರ ಬಗ್ಗೆ ಒಂದು ಫೋಕಸ್ ಇಲ್ಲ. ರೈಟ್? ಇಷ್ಟು ಒಳ್ಳೊಳ್ಳೆ ಐಡಿಯಾಗಳು ನಮ್ಮಲ್ಲಿ ಇದ್ದದು. ಕಸ್ತೂರಿ ರಂಗನ್ ಕಮಿಟಿ ರಿಪೋರ್ಟ್ ಏನು ಹೇಳಿದ್ರು ಅದಿದ್ದು, ಅದು ಯಾವುದು ಒಳ್ಳೆ ಗುಣಗಳು ತಗೊಳ್ಳಿಲ್ಲ. ಯಾವುದೋ ಈ ಕಮಿಟಿ ಕೂಡ ಎಂತದ್ದು, 3 ತಿಂಗಳು ಅವ್ರಿಗೆ ರೂಮೇ ಸಿಗ್ಲಿಲ್ಲ. BS ಪಾಟೀಲ್ ರೈಟ್? ಇಂಥ ಕಮಿಟಿಯಲ್ಲಿ ಏನ್ ಚರ್ಚೆಗಳು ನಡೆಯಿತು. ಆ ಇಂಟ್ರಿಮ್ ರಿಪೋರ್ಟ್ ತಾವು ನೋಡಿರ್ಬೋದು. ಅದ್ರಲ್ಲಿ ಏನ್ ಅಂತ ದೊಡ್ಡ ವಿಶ್ಲೇಷಣೆ ಇಲ್ಲ. ನಮ್ಗೆ ಇವತ್ತು ಅದು ಪರಾನ ವಿರುದ್ಧನ ಅಂತ ಕೂಡ ನನಗೆ ಡಿಸೈಡ್ ಮಾಡಕ್ ಆಗ್ತಾ ಇಲ್ಲ. ಮೂರು ಸೆಂಟೆನ್ಸ್ ರಿಪೀಟ್. ಇನ್ನೊಂದು ಗೊತ್ತಾ ನಿಮ್ಗೆ, ಈಗಿನ ವಿಧೇಯಕದಾಗಿರ್ಬೋದು, ಸುಗ್ರೀವಾಜ್ಞೆ ಕಳಿಸ್ತಲ್ಲ, ಸುಗ್ರೀವಾಜ್ಞೆ ಏನಾದ್ರು ವ್ಯತ್ಯಾಸ ಇದೆಯಾ ಅದರಲ್ಲಿ? ಕೃಷ್ಣ, ನೀವು ಗಮನಿಸ್ತಾ ಇದೀರಿ ಅಂತ ನಾನು ಭಾವಿಸ್ತೀನಿ. ಗವರ್ನರ್ಗೇನು ವಿಧೇಯಕ ಪಾಸ್ ಆಗುತ್ತೆ ಇವತ್ತು, ಒಪ್ಕೊಳ್ಳೋಣ. ನೀವು ಹಿಂದೆ ಸುಗ್ರೀವಾಜ್ಞೆ ಮುಖಾಂತರ ಗವರ್ನರ್ಗೇನು ಕಳಿಸಲಾಗಿತ್ತು, ಅದಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಗವರ್ನರ್ ಅದನ್ನ ಅಂಗೀಕರಿಸ್ತಾರೆ ಅಂತ ಹೆಂಗೆ ಹೇಳ್ತೀರಿ? ಔಟ್ ಸ್ಮಾರ್ಟ್ ಮಾಡೋ ಆಟಿಟ್ಯೂಡ್ ಅಂದ್ರೆ, ಇವತ್ತೊಂದು ಜಗದೀಶ್ ಕುಮಾರ್ ಅವರು ಮಾತಾಡ್ತಾ ಹೇಳಿದ್ರು, ಅಡ್ವೈಸರ್ ಇದಾರೆ, ಅವ್ರು ಯಾರು ಅಡ್ವೈಸ್ ಕೊಡ್ತಾ ಇದಾರೆ ಗೊತ್ತಾಗ್ತಿಲ್ಲ ಅಂತ. ಅದು ಖಂಡಿತ ನಿಜ. ಏನಾಗ್ತಾ ಇದೆ, ಅಲ್ಲಿ ಕೂತ್ಕೊಂಡು ಒಂದು ರೂಮ್ ನಲ್ಲಿ ಕೂತ್ಕೊಂಡು ಇವರು ಡಿಸೈಡ್ ಮಾಡಿ ಇವತ್ತು ಹೀಗ್ ಮಾಡೋಣ, ನಾಳೆ ಹಾಗೆ ಮಾಡೋಣ, ಆ ತರ ತರಾತುರಿಯಿಂದ ಮಾಡ್ತಿದ್ದಾರೆ. ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ. ಈ ಸಮಯದಲ್ಲಿ ಅಧಿವೇಶನ ಕರೆಯೋದು, ಅಧಿವೇಶನದಲ್ಲಿ ತರಾತುರಿಯಿಂದ ಕಳಿಸೋದು, ಇವತ್ತೇ ಸಾಯಂಕಾಲ ಅಥವಾ ರಾತ್ರಿ 11 ಗಂಟೆಗೆ ಕಳಿಸೋದು ಹೇಳಕ್ಕಾಗಲ್ಲ ಗವರ್ನರ್ ಮನೆಗೆ, ಈ ತರ ಕಳಿಸೋದು. ಇದೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಈ ವಿಷಯದಲ್ಲಿ. ಅವ್ರು ಹೇಳಿದ್ರಲ್ಲ, ಅವರ ಆಟಿಟ್ಯೂಡ್ ಇಂದಾನೇ ಈ ತರ ಆಗ್ತಾ ಇರೋದು. ಸಿದ್ದರಾಮಯ್ಯನವ್ರು ಈ ವಿಷಯದಲ್ಲಿ ಇನ್ನೊಂದ್ಸತಿ ಅವ್ರು ಯೋಚನೆ ಮಾಡ್ಲೇಬೇಕು. ಈ ತರ ಆಟಿಟ್ಯೂಡ್ ಇಂದ ಸರ್ಕಾರ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂಡ್ ನಿಮಗೆ ಇನ್ನೊಂದು ಡೇಂಜರ್ ಹೇಳ್ತಾ ಇದ್ದೀನಿ ನಿಮ್ಗೆ, ಇದೇ ರೀಸನ್ಗಳು ಕೊಟ್ಟು ಮುಂದೆ ಕರ್ನಾಟಕ ವಿಭಜನೆ ಆಗೋ
ಕಾಲ ಬರುತ್ತೆ. ಇವತ್ತು ಇವ್ರು ಮಾಡಿರೋದು ಒಂದು ಡೇಂಜರ್ ಕೆಲಸ. ಖಂಡಿತ ಉತ್ತರ ಕರ್ನಾಟಕದವ್ರು ಕೇಳ್ತಾರೆ ಈ ವಿಷಯದಲ್ಲಿ. ನೀವೇನ್ ಮಾಡ್ತಾ ಇದ್ದೀರಾ ಅಲ್ಲಿ ಉತ್ತರ ಕರ್ನಾಟಕಕ್ಕೆ? IIT ಬಂದ್ರು ಸಹ ಬೆಂಗಳೂರಿಗೆ ಬೇಕು, ಎಲ್ಲಾನು ಬೆಂಗಳೂರಿಗೆ ಬೇಕು ನಿಮ್ಗೆ. ಅವ್ರು ನಾಳೆ ಕೇಳ್ತಾರೆ ಈ ವಿಷಯ, ಯಾಕೆ ಕೇಳಬಾರ್ದು ಅಂತ ನಾನು ಹೇಳ್ತೀನಿ. ಆ ತರ ಆಗುತ್ತೆ ಸ್ಥಿತಿ. ಓಕೆ ಓಕೆ. ಈಗ ಗವರ್ನರ್ ಮತ್ತೆ ಕ್ಲಾರಿಫಿಕೇಶನ್ ಕೇಳಬಹುದು, ಅಥವಾ ಅದನ್ನ ರಾಷ್ಟ್ರಪತಿಯವರಿಗೆ ಕಳಿಸಬಹುದು, ಅಥವಾ ಹಂಗೆ ಇಟ್ಕೋಬಹುದು. ನಮ್ಮಲ್ಲಿ ಗೊತ್ತಲ್ಲ, ನಮ್ಮಲ್ಲಿ ವರ್ಷಗಟ್ಟಲೆ ಹಂಗೆ ಇಟ್ಕೊಂಡ್ಬಿಡ್ತಾರೆ. ಲೀಗಲಿ ಹೇಳೋದಾದ್ರೆ ಗವರ್ನರ್ ಅವರು ಎಷ್ಟು ದಿವಸ ಬೇಕಾದ್ರೆ ಇಟ್ಕೋಬಹುದು. ಬಟ್ ಅದು ಅವ್ರಿಗೆ ಬಿಟ್ಟಿದ್ದು. ಅವರು ಲೀಗಲ್ ಒಪಿನಿಯನ್ ಎಲ್ಲ ತಗೊಂಡು ಮಾಡ್ಬೋದು. ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ರವಿಕೃಷ್ಣ ರೆಡ್ಡಿ ನೀವು ಕಾಲ ಹೇಳ್ತಾ ಇದ್ರೆ ಬಿಜೆಪಿ ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ ಎಷ್ಟು ದಿವಸ ಇಟ್ಕೊಳ್ತಾರೆ ಗವರ್ನರ್ ಅಂತ ಹೇಳಿ ಅಂತ. ನಮ್ಮ ಯಾವುದೇ ರೀತಿ ನಾವು ಆ ವಿಷಯದಲ್ಲಿ ನಮ್ದು ಯಾವ ಇಂಟರ್ಫಿಯರೆನ್ಸ್ ಇಲ್ಲ. ಬಾರಿ ದೊಡ್ಡವರು ಇದ್ದಾರೆ, ಅವರ ವಿಷಯದಲ್ಲಿ ನಾವು ಮಾತಾಡೋದು ಸರಿಯಲ್ಲ. ಫೈನ್ ಫೈನ್ ಫೈನ್. ಏನಾಗ್ಬೋದು ಹಾಗಾದ್ರೆ ನೆಕ್ಸ್ಟ್? ಈ ನಾಳೆ ಬಿಟ್ಟು ನಾಡಿದ್ದು ಬೇರೆ ಒಂದು ತೀರ್ಪಿದೆ ಬುಧವಾರ. ಕೋರ್ಟ್ ಒಂದು ವಿಷಯದಲ್ಲಿ ಕೋರ್ಟ್ ಕೈ ಕಟ್ಟ ಹಾಕಿದಾಗಿದೆ. ಅವ್ರಿಗೂ ಲೀಗಲ್ ವಿಷಯದಲ್ಲಿ ಸುಮಾರು ಸೂಪರ್ ಸೀಡ್ ಆಗಿರೋದ್ರಿಂದ ಅವರು ಡಿಸಿಷನ್ಸ್ ತೊಗೊಳೋದಕ್ಕೆ ಕೆಲವು ಕೋರ್ಟ್ ಸೈಟೇಷನ್ಸ್ ಎಲ್ಲ ನೋಡಿ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಅಲ್ಲ, ಈಗ ರಾಜ್ಯಪಾಲರಿಗೆ ವಿರೋಧಕ್ಕೆ ಕಾರಣವೇ ಇಲ್ವೇನೋ ಅಂತ ಆಗಲೇ ರವಿಕೃಷ್ಣ ರೆಡ್ಡಿ ಹೇಳ್ತಾ ಇದ್ರು. ಸರಿ ಪಾಯಿಂಟ್ ಅದು. ಯಾಕಂದ್ರೆ ಇದು ಪಕ್ಕ ಸರ್ಕಾರದ ಇದಪ್ಪ, ಇದು ವಿರೋಧ ಮಾಡೋದಿಲ್ಲ. ಕ್ಲಾರಿಫಿಕೇಶನ್ ಕೇಳಬಹುದು ಅಷ್ಟೇ ಹೊರತು ಅವರು ಪರ ಅಥವಾ ವಿರೋಧ ಮಾತಾಡುವಾಗೆ ಇಲ್ಲ ಅವರು. ಇಲ್ಲಿ ಈ ಹಿಂದೆಲ್ಲ ಏನು ಅಂತಂದ್ರೆ, ಈಗ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ಗೂ ಮತ್ತೆ ಸರ್ಕಾರಕ್ಕೂ ಇದ್ದಂತ ತಿಕ್ಕಾಟಗಳಾಗಿರ್ಬೋದು, ಅಥವಾ ಅಲ್ಲಿದ್ದಂತ ಸೂಕ್ಷ್ಮ ಸಂಗತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಬಹಳಷ್ಟು ಬೇರೆ ಬೇರೆ ಇದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಇಲ್ಲಿ ಅಂತ ಸ್ಥಿತಿ ಇಲ್ವಲ್ಲ, ಇದು ಪಕ್ಕ ಸರ್ಕಾರದ ನಿರ್ಧಾರ. ಹೌದು, ಬಟ್ ಅದೇ ನೋಡಿ, ಆ ಕಾಲದಲ್ಲಿ ಏನಾಗಿತ್ತು, ಗೋಹತ್ಯೆ ನಿಷೇಧ ಕಾನೂನು 2 ವರ್ಷ 3 ವರ್ಷ ಇಟ್ಕೊಂಡ್ಬಿಟ್ರು. ಅದಕ್ಕೆ ಯಾರು ಕೇಳೋರು ಇರ್ಲಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಯಾವುದೇ ರೀತಿ ಡೈರೆಕ್ಷನ್ಸ್ ಇಲ್ಲ. ರಾಜ್ಯಪಾಲರು ಎಷ್ಟು ದಿವಸ ಬೇಕಾದ್ರೂ ಒಂದು ವಿಧೇಯಕ ಇಟ್ಕೋಬಹುದು, ಅದಕ್ಕೆ ಕಾರಣನೂ ಕೊಡದೆ ಇಟ್ಕೋಬಹುದು. ಆ ಸ್ಥಿತಿ ಇದೆ. ಬಟ್ ಈ ವಿಷಯದಲ್ಲಿ ಆ ರೀತಿ ಆಗೋದಿಲ್ಲ. ಬಟ್ ಯಾವ್ದೋ ಒಂದು ಫೈನಲ್ ಕನ್ಕ್ಲೂಷನ್ ಬರುತ್ತೆ ಅನ್ಸುತ್ತೆ. ಈಗಲಾದ್ರೂ ಸರ್ಕಾರ ಎಚ್ಚೆಚ್ಕೊಂಡು ಇನ್ನೊಂದ್ ಸ್ವಲ್ಪ ಒಂದು ಟೈಮ್ ಲೈನ್ ಇಟ್ಕೊಂಡು ಇದನ್ನ ಬೈಫರ್ಕೇಶನ್ ಆದ್ರೂ ಮಾಡ್ಲಿ, ಟ್ರೈಫರ್ಕೇಶನ್ ಆದ್ರೂ ಮಾಡ್ಲಿ, ಬಟ್ ಜನಕ್ಕೆ ರೀಸನ್ ಕೊಟ್ಟು ಫೈನಾನ್ಷಿಯಲಿ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ ಅಟ್ಲೀಸ್ಟ್ ಒಂದು ರೋಡ್ ಮ್ಯಾಪ್ ಕೊಡ್ಲಿ ಸಾಕು ನಮಗೆ. ಆಮೇಲೆ ನಾವು ಮುಂದೆ ಹೋಗ್ಲಿ ಅಂತ ನಾವು ಹೇಳ್ತೀವಿ. ರೋಡ್ಗಳೇ ಸರಿ ಇಲ್ಲ ಸರ್, ಇನ್ ರೋಡ್ ಮ್ಯಾಪ್ ಇಲ್ಲಿಂದ ಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಕೃಷ್ಣ ಅವ್ರು ಹೇಳಿದ್ದೊಂದು ಮಾತಿನಿಂದ ನನಗೇನು ಸ್ಪಷ್ಟ ಆಗ್ತಾ ಇದೆ ಅಂದ್ರೆ, ಗವರ್ನರ್ ಬಹುಶಃ ನಾಳೆನೆ ಸೈನ್ ಮಾಡ್ತಾರೆ. ಬಿಜೆಪಿ ಅವರು ಒಂದು ರೀತಿಯ ವಿಶ್ವಾಸ ಬಂದಿದೆ ಈ ಚುನಾವಣೆ ಮುಂದಕ್ಕೆ ಹೋಗುತ್ತೆ ಅಂತ. ಓಕೆ, ಎನ್ ರಮೇಶ್ ಇದಾರೆ, ಬಿಜೆಪಿ ನಾಯಕರು, ಕಾರ್ಪೊರೇಟ್ ಆಗಿದ್ದಂತವ್ರು. ರಮೇಶ್, ನೋಡ್ತಾ ಇದೀರಿ ಸದನದಲ್ಲಿ ಏನೇನು ನಡೀತಾ ಇದೆ ಅಂತ. ನಾಳೆ ಬಿಟ್ಟು ನಾಡಿದ್ದು ಒಂದು ತೀರ್ಪು ಬೇರೆ ಇದೆ. ಹೌದೌದು, ಏನಾಗ್ಬೋದು? ತೀರ್ಪು ಏನೇ ಆದ್ರೂ ನ್ಯಾಯಾಲಯದ ಇದು ವಿಶ್ವಾಸ ಇದೆ. ಖಂಡಿತವಾಗ್ಲೂ ಚುನಾವಣೆ ನಡೆಸಲೇಬೇಕಾಗ್ತದೆ. ಇವರು ವಾಮ ಮಾರ್ಗಗಳನ್ನು ಹಿಡಿದ್ರು ಕೂಡ ಅಂತಿಮವಾಗಿ ಚುನಾವಣೆ ಅನ್ನೋದು ಮಾಡ್ಲೇಬೇಕಾಗ್ತದೆ. ಹಬ್ಬ ಅಂದ್ರೆ ಇವರು 1 ತಿಂಗಳು 1.5 ತಿಂಗಳು ಮುಂದೂಡ್ಬೋದು, ಅದಕ್ಕಿಂತ ಹೆಚ್ಚಿಗೆ ಮುಂದೂಡ್ಲಿಕ್ಕೆ 1 ತಿಂಗಳು 1.5 ತಿಂಗಳು ಹೆಂಗ್ ಹೇಳ್ತೀರಿ? 6 ತಿಂಗಳು ಮುಂದಾಕ್ಬೋದಲ್ಲ? ಆದ್ರೆ ಎಲ್ಲೋ ಒಂದ್ ಕಡೆ ಇವರು 6 ತಿಂಗಳು ಮುಂದಕ್ಕೆ ಹಾಕೋದಕ್ಕೆ ಸುಪ್ರೀಂ ಕೋರ್ಟ್ ಇದ್ದೇ ಇದೆ. ಸುಪ್ರೀಂ ಕೋರ್ಟ್ ಕದ ತಟ್ತೀವಿ. ಹಾಗೊಂದ್ ವೇಳೆ ಆಯ್ತು ಅಂದ್ರೆ ಹೈಕೋರ್ಟ್ ನಲ್ಲಿ ಇವ್ರ ಪರ ಏನಾದ್ರು ಬಂದ್ಬಿಟ್ರೆ ಸುಪ್ರೀಂ ಕೋರ್ಟ್ ಕದ ಅಂತೂ ತಟ್ತೀವಿ. ನಾವು ತಯಾರಾಗಿದ್ದೀವಿ. ಯಾವುದೇ ಕಾರಣಕ್ಕೂ ಆಡಳಿತಾಧಿಕಾರಿಗಳ ಅವಧಿಲಿ ಇವರು ಇನ್ನೊಂದಷ್ಟು ಮಾಡ್ಲಿಕ್ಕೆ ನಾವು ಅದ್ಯಾವ ವಿಚಾರಣೆ ಆಗ್ಬೇಕು, ಅದ್ಯಾವ ತೀರ್ಪು ಬರ್ಬೇಕು? ಇಲ್ಲ, ನಾನು ಅದಕ್ಕೆ ಮೊದಲು ನಿಮ್ಗೆ 2 ವಿಷಯ ಸ್ಪಷ್ಟಪಡಿಸ್ಬೇಕು. ನೋಡ್ತಾ ಇದ್ದೆ, ರವಿಕೃಷ್ಣ ರೆಡ್ಡಿ ಅವರು ಮಾತಾಡ್ತಾ ಇದ್ರು, ನಮ್ಮ ಬೇರೆಯವರೆಲ್ಲ ಮಾತಾಡ್ತಾ ಇದ್ರು, ನೋಡ್ದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ರಾಜೇಂದ್ರ ಕುಮಾರ್ ಕಟಾರಿ ಅವ್ರ ವರದಿ. ರಾಜೇಂದ್ರ ಕುಮಾರ್ ಕಟಾರಿ ಅವ್ರನ್ನ ನಾನು ನೇರವಾಗಿ ಕೇಳ್ದೆ, ನೀವು ಬರೀ 5 ವರ್ಷಗಳು ಯಾಕೆ, ನೀವು 100 ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂತಂದ್ರೆ ಮೊದಲನೇ ಪೈಸಿಂದ 100 ರೂಪಾಯಿ ತನಕ ನಡೆದಿರುವಂತದ್ದು ಅಷ್ಟನ್ನು ಬಯಲ್ಗೆಳಿಬೇಕಲ್ವಾ? ಯಾತಕ್ಕೋಸ್ಕರ ನೀವು 91 ರೂಪಾಯಿಂದ ಶುರು ಮಾಡಿದ್ದೀರಾ ಅಂತ ಕೇಳಿದೆ. ನಮ್ಗೆ ಆದೇಶ ಇರೋದು ಅಷ್ಟೇ ಸ್ವಾಮಿ ಅಂತ ಹೇಳಿದಾರೆ. ಇವತ್ತಿಗೂ ಅವ್ರ ಮುಂದೆ ನೋಡಲ್ ಆಫೀಸರ್ ಆಗಿದ್ದಂತವ್ರು ಶ್ರೀನಿವಾಸ್ ಅವರು ಇವತ್ತು ನನ್ನ ಜೊತೆಲೇ ಇದ್ದಾರೆ. ಅವ್ರ ಸಮ್ಮುಖದಲ್ಲಿ ಹೇಳಿರುವಂತದ್ದು 17,802 ಕೋಟಿ ರೂಪಾಯಿಯಷ್ಟು ರಸ್ತೆ ಸಂಬಂಧಿತ ಕಾಮಗಾರಿಗಳು ಕೇವಲ 3 ವಲಯಗಳಿದ್ದಂತ ಬಿಎಂಪಿ ಇವರ ಆಡಳಿತದಲ್ಲಿ 2001ರಿಂದ 2006ರಲ್ಲಿ 2,700 ಪುಟಗಳು ದಾಖಲೆ ಕೊಟ್ಟಿದ್ದೀನಿ. ಪ್ರತಿಯೊಂದು 9,923 ಕಾಮಗಾರಿಗಳ ಪ್ರತಿಯೊಂದು ಜಾಬ್ ಕೋಡ್ ನಂಬರು, ನೇಮ್ ಆಫ್ ವರ್ಕ್, ಅದ್ರದ್ದು ಎಸ್ಟಿಮೇಷನ್, ವಾರ್ಡ್ ನಂಬರ್. ರಮೇಶ್ ನೀವು ಏನ್ ಹೇಳಕೊಡ್ರಿ? ನಮ್ಮ ಅವಧಿನಲ್ಲಿ ಮಾತ್ರ ಆಗಿರೋದಲ್ಲ, ಅವರು ಕೂಡ ತಿಂತೇಗಿರಿ ಅಂತ ಹೇಳಕೊಡ್ರ? ಇಲ್ಲ, ಒಂದ್ ನಿಮಿಷ. ನಿಮ್ಗೆ ನಾನು ಇನ್ನೊಂದು ಹೇಳ್ತೀನಿ ಕೇಳಿ. ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ಸದಸ್ಯನಾಗಿ ಮಾತಾಡ್ತಾ ಇಲ್ಲ, ಅಥವಾ ಆಡಳಿತ ಪಕ್ಷದ ನಾಯಕನಾಗಿ, ಮಾಜಿ ಆಡಳಿತ ಪಕ್ಷದ ನಾಯಕನಾಗಿ ಮಾತಾಡ್ತಾ ಇಲ್ಲ. ಇಂಪಾರ್ಷಿಯಲ್ ಆಫ್ ಪಾರ್ಟಿ ನಾನು ಕೇಸ್ಗಳು ರಿಜಿಸ್ಟರ್ ಮಾಡಿಸಿದ್ದೀನಿ.
189 ಜನ ಭ್ರಷ್ಟಾಧಿಕಾರಿಗಳ ವಿರುದ್ಧ ಕಳೆದ 7 ತಿಂಗಳಲ್ಲಿ ನಾನು ಕೇಸ್ಗಳು ರಿಜಿಸ್ಟರ್ ಮಾಡಿಸಿದ್ವಿ, ಕ್ರಿಮಿನಲ್ ಕೇಸು. ಹೋಲ್ಸೇಲ್ ಆಗಿ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅವರು 79 ಜನನು ಬೇಲ್ಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಡೂಪ್ಲಿಕೇಟ್ ಓಸಿ, ಡೂಪ್ಲಿಕೇಟ್ ಸಿಸಿಗೆ ಸಂಬಂಧಪಟ್ಟಂಗೆ 59 ಜನರ ವಿರುದ್ಧ ಮಾಡಿದ್ದೀನಿ. ಟಿಡಿಆರ್ ಸಂಬಂಧಪಟ್ಟಂಗೆ 52 ಜನ ರಾಜಕಾರಣಿಗಳ ವಿರುದ್ಧ ಮಾಡಿದ್ದೀನಿ. ಬಿಬಿಎಂಪಿ ಆಸ್ತಿ ಸುಮಾರು 20,000 ಕೋಟಿ ರೂಪಾಯಿಯಷ್ಟು ಬಿಬಿಎಂಪಿ ಆಸ್ತಿ ನುಂಗಿರೋರ ವಿರುದ್ಧ ಇಂಪಾರ್ಷಿಯಲ್ ಆಫ್ ಪಾರ್ಟಿ ಕೇಸ್ಗಳನ್ನ ರಿಜಿಸ್ಟರ್ ಮಾಡಿ, ಅದಕ್ಕೆಲ್ಲ ನಿಮ್ಗೆ ಗೊತ್ತಿದೆ, ನನ್ನ ಮೇಲೆ ಹಲವಾರು ಬಾರಿ ಹತ್ಯಾಯತ್ನಗಳು ನಡೆದಿದೆ. ಆದ್ರೂ ಕೂಡ ನಾನು ಹಿಂದೆ ಸರಿದ್ರೆ ಹೋರಾಟ ಮಾಡಿದೀವಿ, ಆದ್ರೆ ಅದು ಎಲ್ಲರೂ ಇದಾರೆ ಅದರಲ್ಲಿ. ಆದ್ರೆ ಒಂದೇನಂತಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಹೈಕೋರ್ಟ್ ಸ್ಪಷ್ಟವಾಗಿ ಆದೇಶ 2013 ಸೆಪ್ಟೆಂಬರ್ ತಿಂಗಳ 19ನೇ ತಾರೀಕು ಮುಖ್ಯಮಂತ್ರಿಗೆ ಸ್ಪಷ್ಟವಾದಂತ ನಿರ್ದೇಶನ ಕೊಟ್ಟು ಮೇಲೂ ಕೂಡ ಏನಂತ ಕೊಟ್ಟಿತ್ತು, ಪಾಲಿಕೆಯ ಆಂತರಿಕ ವ್ಯವಹಾರಗಳಲ್ಲಿ ವರ್ಗಾವಣೆಗಳಲ್ಲಿ ನೀವು ಮೂಗು ತೋರಿಸಬಾರ್ದು ಅಂತ ಕೊಟ್ರು. ಆದ್ರೂ ಕೂಡ ನೀವು ನಂಬೋದಿಲ್ಲ, ಒಬ್ಬ ಅಟೆಂಡರ್ ವಿಷಯಕ್ಕೆ ಮುಖ್ಯಮಂತ್ರಿಗಳು ಲೆಟರ್ ಕೊಟ್ಟಿದ್ದಾರೆ. ಯಾರೋ ಒಬ್ಬ ಬಲರಾಮ್ ಅಂತ ಕಾಂಗ್ರೆಸ್ ಲೆಟರ್ ಅಲ್ಲಿ ಒಂದು ರೆಕಮೆಂಡೇಶನ್ ಲೆಟರ್ ಕೇಳ್ತಾನೆ ಬೆಂಗಳೂರಿನಲ್ಲಿ. ಈಗ ಈ ವಿಚಾರಕ್ಕೆ ಬರೋಣ. ಈಗ ಎಲ್ಲೆಲ್ಲ ಹೋಗೋದ್ ಬೇಡ, ಇಲ್ಲಿ ವಿಚಾರಕ್ಕೆ ಬನ್ನಿ. ಈಗ ಮುಂದೆ ಏನಾಗಬಹುದು? ಈಗ ನೀವು ಹೇಳಿದ್ರೆ ಸುಪ್ರೀಂ ಕೋರ್ಟ್ ತಡ್ತೀವಿ ಅಂತ. ಅಲ್ಲ ಇಲ್ಲ 2 ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮ್ಗೆ ನಿಮ್ಮ ವಿಷಯಕ್ಕೆ 2 ವಿಷಯ ತಂದ್ಬಿಡ್ತೀನಿ, ದಯವಿಟ್ಟು ಪ್ಲೀಸ್. ಈಗ ಒಂದು, ಇವರು ರಾಜ್ಯ ಸರ್ಕಾರದಿಂದ ಇವತ್ತು ಪಾಲಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ, ಒಪ್ಕೊಳ್ತೀವಿ. ಆದ್ರೆ ನೀವು ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದು, ಕಳೆದ 5 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಇದರಲ್ಲಿ ನೀವು ಪ್ರಕರಣಗಳು ಹಗರಣಗಳು ನೀವು ನೋಡಿದಾಗ ಕಳೆದ 2 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಜಾಸ್ತಿ. ಯಾಕೆ ಅಂತಂದ್ರೆ ನೀವು 276 ಜನ ಅಧಿಕಾರಿಗಳನ್ನ ಕಳಿಸ್ತೀರಾ ರಾಜ್ಯದಿಂದ, ಬಿಬಿಎಂಪಿಗೆ ನಿಯೋಜನೆ ಮಾಡ್ತೀರಾ. ಆ 276 ಜನ ಕ್ಲಾಸ್ 1 ಅಫಿಷಿಯಲ್ಸ್ ಪೈಕಿ 243 ಜನರ ಮೇಲೆ ಕ್ರಿಮಿನಲ್ ಪ್ರಕರಣಗಳಿದೆ, ಲೋಕಾಯುಕ್ತ ಟ್ರಾಪ್ ಆಗಿದೆ, ಭ್ರಷ್ಟಾಚಾರದ ಆರೋಪದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಸಸ್ಪೆಂಡ್ ಆಗಿದ್ದಾರೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೀತಾ ಇದೆ. ಇಂಥ ಅಧಿಕಾರಿಗಳನ್ನ ಯಾವ ಉದ್ದೇಶ ಇಟ್ಕೊಂಡು ಕಳಿಸಿರೋದು ಇವರು? ಅವರಿಂದ ನಾವು ಯಾವ ಒಳ್ಳೆ ಆಡಳಿತ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ರವಿಕೃಷ್ಣ ರೆಡ್ಡಿ ನಿಮ್ಗೆ ಪ್ರಶ್ನೆ ಕೇಳ್ತಾರೆ ನೋಡಿ. ರವಿ ರಮೇಶ್ ಅವರೇ ನಮಸ್ಕಾರ. ಈಗ 2 ಪ್ರಶ್ನೆ ನಂದು. ಇಲ್ಲ, ಒಂದ್ ಕೆಲಸ ಮಾಡಿ, ಒಂದ್ ಕೆಲಸ ಮಾಡಿ, ಬಂದೆ ನಾನು ನಿಮ್ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಒಂದ್ ಪುಟ್ಟ ವಿರಾಮ ತಗೊಂಡ್ಬಿಡ್ತೀನಿ. ವಿರಾಮದ ನಂತರ ಮತ್ತೆ ಚರ್ಚೆನ ಮುಂದುವರ್ಸೋಣ. ಬಿಬಿಎಂಪಿ ಕ್ಲೈಮ್ಯಾಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಎನ್ಆರ್ ರಮೇಶ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ನಿಮ್ ಪ್ರಶ್ನೆ. ರಮೇಶ್ ಅವರೇ, ಈಗ 13 ಶಾಸಕರಿದ್ದಾರೆ ಬಿಜೆಪಿಯಿಂದ ಬೆಂಗಳೂರು ನಗರ ಪ್ರತಿನಿಧಿಸುವಂತವ್ರು. ಆ 13 ಶಾಸಕರು ಬೆಂಗಳೂರಿಗೆ ಬಿಬಿಎಂಪಿ ಚುನಾವಣೆ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಒಂದು. ಎರಡನೇದು, ಈಗ ನೀವು 246 ಜನ ಲೋಕಾಯುಕ್ತ ತನಿಖೆಗೊಳಗಾಗಿರೋರು, ದಾಳಿಗೊಳಗಾಗಿರೋರೆಲ್ಲ ಅಧಿಕಾರಿಗಳಾಗಿ ಸ್ಟೇಟ್ ಗೌರ್ಮೆಂಟ್ ಕಳಿಸ್ತು ಅಂತ ಹೇಳ್ತಾ ಇದ್ರಿ. ಈ ಬಿಬಿಎಂಪಿ ಕಳೆದ 5 ವರ್ಷದಲ್ಲಿ ಭ್ರಷ್ಟಾಚಾರದ ಹಗರಣದಲ್ಲಿ ಬಿಜೆಪಿಯ ಪಾಲೆಷ್ಟು, ಮತ್ತೆ ಲೋಕಾಯುಕ್ತ ದಾಳಿಗೆ ಒಳಗಾಗಿದ್ದವರೇ ಇತ್ತೀಚಿನ ತನಕ ಮೊನ್ನೆ ತನಕ ಮೇಯರ್ ಆಗಿದ್ರು ಬಿಜೆಪಿಯವರು. ಹೌದು, ಉತ್ತರ ಕೊಡಿ ಪ್ಲೀಸ್. ಈಗ ಅಲ್ಲ, ನೀವು ಕೇಳ್ತಾರದು ಕರೆಕ್ಟ್. ಎಲ್ಲ ಒಂದ್ ಕಡೆ ಸುರೇಶ್ ಕುಮಾರ್ ಅವರು ಒಬ್ರು ವಿಭಜನೆ ಇದು ಯಾವ ರೀತಿಲಿ ಸರಿ, ಯಾವ ರೀತಿ ಸರಿಯಲ್ಲ ಅನ್ನೋದು ವಿಶ್ಲೇಷಣೆ ಮಾಡಿದ್ದು ಹೊರತುಪಡಿಸಿದ್ರೆ ಸುರೇಶ್ ಕುಮಾರ್ ಹೇಳಿದ್ರು, ಮತ್ತೆ ಶೆಟ್ಟರ್ ಅವರು ಹೇಳಿದ್ರಲ್ವಾ. ಹೌದು, ಮಿಕ್ಕಿದ್ದು ಪಕ್ಷದ ಸ್ಟ್ಯಾಂಡ್ ವಿಭಜನೆ ಆಗ್ಬಾರ್ದು ಅಂತ. ಒಂದು, ರವಿಕೃಷ್ಣ ರೆಡ್ಡಿ ಅವರು ಒಂದು ತಿಳ್ಕೊಬೇಕಾಗಿರೋದು, ನಾನು ಇಲ್ಲಿ ಸೆಂಟಿಮೆಂಟಲ್ ಆಗಿ ಮಾತಾಡ್ತಾ ಇಲ್ಲ, ಆದ್ರೆ ಎಲ್ಲ ಒಂದ್ ಕಡೆ ನಾವು ಭಾರತೀಯರು, ನಾವು ಕನ್ನಡಿಗರು ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡುವಂತವ್ರು. ಡಾಕ್ಟರ್ ಮಿಶ್ರಾ ಆಯೋಗ 1955ರಲ್ಲಿ ಯಾವ ಅಂಶವನ್ನು ಇಟ್ಕೊಂಡು ತನ್ನ ವರದಿಯನ್ನ ಕೊಟ್ಟಿದೆ ಅನ್ನೋದು ತಾವು ಒಂದ್ಸರಿ ನೋಡ್ಬೇಕು. ಭಾಷಾವಾರು ಆಧಾರದಲ್ಲಿ ರಾಜ್ಯಗಳ ರಚನೆ ಮಾಡುವಂತ ಸಂದರ್ಭದಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಅಲ್ಲಿನ ಮೂಲ ನಿವಾಸಿಗಳ ಸಂಖ್ಯೆ 1/3 ಕಡಿಮೆ ಇದ್ರೆ ಅಂತ ಪ್ರದೇಶಗಳನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬಹುದು ಅನ್ನೋದು ಸ್ಪಷ್ಟವಾಗಿ ಹೇಳಿದೆ. ಅದೇ ಕಾರಣಕ್ಕೆ ಇವತ್ತು ಚಂಡೀಗಢನ ಪಂಜಾಬ್ನವ್ರು ಪಡ್ಕೊಳ್ಳಕ್ಕಾಗಿಲ್ಲ. ಇಡೀ ದೇಶದಲ್ಲಿ ಹೋರಾಟಕ್ಕೆ ಆಗಿರ್ತಕ್ಕಂಥವ್ರು ಮೊದಲನೇ ಸ್ಥಾನದಲ್ಲಿ ನಿಲ್ಲೋರು ಇವತ್ತಿಗೂ ತಗೊಳಕ್ಕಾಗಿಲ್ಲ. ಅದೇ ರೀತಿ ಒಂದು ಸಮಯ ಯಾವನಾದ್ರು ತಲೆ ಕೆಟ್ಟಿರೋನು ಸುಪ್ರೀಂ ಕೋರ್ಟ್ ಹೋದ್ರೆ ಮುಂದೆ ಪೂರ್ವ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಆಡಳಿತಾತ್ಮಕವಾಗಿ ಸಪರೇಟ್ ಮಾಡಿದಂತ ಸಂದರ್ಭದಲ್ಲಿ ಹೋದ್ರೆ 12% ಕಡಿಮೆ ಇದ್ದಾರೆ ಕನ್ನಡಿಗರು, ಶಾಶ್ವತವಾಗಿ ಕಳ್ಕೊಳ್ತೀವಿ. 1984ರಲ್ಲಿ ಅಲ್ಲಿ ನಿಮ್ಗೆ ಗೊತ್ತಿರ್ತದೆ, 1984ರಲ್ಲಿ ಎಂ ಜಿ ರಾಮಚಂದ್ರನ್ ಅವರು ಬೆಂಗಳೂರಲ್ಲಿ 7 ಲಕ್ಷ ಕನ್ನಡಿಗರು. ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ರಮೇಶ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬರೀ ಜಗದೀಶ್ ಕುಮಾರ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ, ಬಿಜೆಪಿ ಶಾಸಕರು. ಜಗದೀಶ್, ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ ಇವತ್ತು ನೀವು ಸದನದಲ್ಲಿ ಮಂಡಿಸ್ತೀರಿ, ಅದಾದ್ಮೇಲೆ ಕೋರ್ಟಿಗೆ ಹೋಗ್ತೀರಿ, ಅದಾದ್ಮೇಲೆ ಕಥೆಗಳೇನು ಎತ್ತ, ಸೊ ಅದೆಲ್ಲದ್ರ ಬಗ್ಗೆನೂ ಇದಾದ್ಮೇಲೆ ನಾವ್ಯಾಕೆ ಇರಬೇಕಿಲ್ಲ ಎನ್ನುವಂಥ ಒಂದು ಪ್ರಶ್ನೆ ಒಂದು. ಎರಡನೇ ಸಂಗತಿ ಏನು ಅಂದರೆ, ಮುಖ್ಯಮಂತ್ರಿಗಳಿಗೆ ಅದು ಯಾರ್ಯಾರು ಸಲಹೆ ಕೊಡ್ತಾರೋ ಏನೋ ಸಲಹೆ ಸೂಚನೆಗಳನ್ನು, ಭಾಳ ಅದ್ಭುತವಾದ ಸಲಹೆ ಸೂಚನೆಗಳು ಕೊಡ್ತಾರೆ ಅಂತ ಕಾಲ ಹೇಳಿದ್ರಿ. ಇಲ್ಲಿ ನನ್ನ ಪ್ರಶ್ನೆ, ನೀವು ಸುರೇಶ್ ಕುಮಾರ್ ಅವರು ಹಿಂದೆ BJP ವಿಭಜನೆ ಆಗಬೇಕು ಅಂತ ಪ್ರತಿಪಾದಿಸಿದಂಥವರು,
ಹೇಳಿರುವಂಥವ್ರು. ಇದನ್ನ ಜಗದೀಶ್ ಶೆಟ್ಟರ್ ಅವರು ಕೂಡ ಪುನರುಚ್ಚರಿಸಿದ್ದಾರೆ. ಈಗ ಬಿಜೆಪಿಯ ವಾದ ಬದಲಾಗ್ತಾ ಇದೆ. ಹೆಂಗೆ ಬದಲಾಯಿತು? ಹೌದು, ಇಲ್ಲ ಹಾಗಲ್ಲ. ಈಗ ವಿಭಜನೆ ಆಗಬೇಕಾ ತ್ರಿಭಜನೆ ಆಗಬೇಕಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಪಕ್ಷದ ಒಳಗೆ ನಡೀತು. ನಮ್ಮ ಪಕ್ಷದ ಸಿದ್ಧಾಂತ ಏನು ಅಂದರೆ, ನಮ್ಮ ವೈಯಕ್ತಿಕ ಅಭಿಪ್ರಾಯಗಳೇನೇ ಇದ್ರೂ ಸಹ ಒಮ್ಮತದಿಂದ ಇಡೀ ಪಕ್ಷ ಏನೊಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಆ ನಿರ್ಧಾರಕ್ಕೆ ನಾವೆಲ್ಲ ಕಟಿಬದ್ಧರಾಗ್ತೀವಿ. ಅದೇ ರೀತಿ ನಮ್ಮ ಇಡೀ ಪಕ್ಷದಲ್ಲಿ ಆವತ್ತು ಮೆಜಾರಿಟಿ ಅಂದರೆ ಬಹುಸಂಖ್ಯಾತರು ಇಲ್ಲ ಇದು ಹೀಗೆ ಇರಬೇಕು ಅಂತ ಹೇಳಿದ್ರಿಂದ ನಾವೆಲ್ಲ ಸೇರಿ ಆಯಿತು ಈಗೇನಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೇ ಇರಲಿ ಅಂತ ಹೇಳಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಓಕೆ, ನಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಏನಾದರೂ ಇರಲಿ. ಅದಕ್ಕೆ ಒಂದೇ ಸಣ್ಣ ಉದಾಹರಣೆ. ಈಗ ನಮ್ಮ ವೈಯಕ್ತಿಕ ಅಭಿಪ್ರಾಯ ಅಂದರೆ ಭಾರತೀಯ ಜನತಾ ಪಕ್ಷದ್ದು ಮತ್ತು ಜನತಾದಳದ ಅಭಿಪ್ರಾಯ ಏನು ಅಂದರೆ ವಿಭಜನೆ ಆಗಬಾರ್ದು ಅಂತ ಅಲ್ವಾ? ಓಕೆ. ಆದರೆ ಈಗ ಸರ್ಕಾರದ ಅಭಿಪ್ರಾಯ ವಿಭಜನೆ ಆಗಬೇಕು ಅಂತ. ಓಕೆ. ಆದರೆ ಆ ರೀತಿಯಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅದರ ಬಗ್ಗೆ ನಾವು ಸೂಕ್ತ ನಿರ್ಧಾರ ತಗೊಳ್ಳುವಂಥ ಸಂದರ್ಭದಲ್ಲಿ ಅವ್ರಿಗೆ ಬಹುಮತ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯ ಜನ ಅವರಿಗೆ ಅಸೆಂಬ್ಲಿ ಒಳಗೆ ಸದಸ್ಯರು ಜಾಸ್ತಿ ಇರೋದ್ರಿಂದ ಅವರು ಇದು ವಿಭಜನೆ ಆಗಬೇಕು ಅನ್ನೋದಕ್ಕೆ ಒಪ್ಕೊಂಡಾಗ ಏನಂತ ಹೇಳ್ತಾರೆ ಎಲ್ಲರೂ? ವಿಧಾನಸಭೆಯ ನಿರ್ಧಾರ ವಿಭಜನೆ ಅಂತ ಹೇಳ್ತಾರೆ ಅಲ್ವಾ? ಆದ್ರಿಂದ ಆ ವಿಧಾನಸಭೆಯ ನಿರ್ಧಾರ ನನ್ನ ಮೇಲೂ ಸಹ ಬೈಂಡಿಂಗ್ ಆಗುತ್ತದೆ. ನಾನು ಒಪ್ಪದೇ ಇರ್ಬೋದು, ಆದರೆ ಒಂದು ಬಾರಿ ಅದು ಬಹುಸಂಖ್ಯಾತರು ಅಂದರೆ ಮೆಜಾರಿಟಿ ಯಾರು ಅದನ್ನು ಒಪ್ತಾರೆ ಅದಕ್ಕೆ ಮೈನಾರಿಟಿ ಹ್ಯಾಸ್ ಟು ಫಾಲ್ ಇನ್ ಲೈನ್ ವಿತ್ ದಾಟ್. ಅದು ನಮ್ಮ ಇದು. ಓಕೆ, ಮಹೇಶ್ ತಮ್ಮ ಪ್ರಶ್ನೆ ಅವ್ರಿಗೆ. ಜಗದೀಶ್ ನಮಸ್ಕಾರ. ಜಗದೀಶ್ ಕುಮಾರ್ ಅವರೇ, ನಾನು ಶ್ರೀಧರ್ ಪಬ್ಲಿಸಿಟಿ ಮಾತಾಡ್ತಾ ಇರೋದು. ಇದರಲ್ಲಿ 2 ವಿಷಯಗಳು ಬಂತು ಇವತ್ತು. ಸರ್, 2 ವಿಷಯಗಳು ಬಂತು. ಒಂದು, ಬಿಬಿಎಂಪಿಯಲ್ಲಿ ನಡೆದಿರೋ ಅವ್ಯವಹಾರಗಳ ಬಗ್ಗೆ, ಕಟಾರಿಯಾ ಕಮಿಟಿ ರಿಪೋರ್ಟ್ ಬಗ್ಗೆ, ಅದನ್ನ ಆಪರ್ಚುನಿಟಿ ಆಗಿ ತಗೊಂಡು ಇವ್ರು ಇದು ಮಾಡ್ತಾ ಇದ್ದಾರೆ. ಹೌದು. ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು? ಮತ್ತೆ ಕಳೆದ 5 ವರ್ಷಗಳಿಂದ ಬಿಬಿಎಂಪಿ ಆಡಿಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸರ್, ಒಂದೇ ಒಂದು ಸೆಕೆಂಡ್ ಮುಗಿಸ್ತೀನಿ. ಕಳೆದ 5 ವರ್ಷಗಳಿಂದ ಬಿಬಿಎಂಪಿ ಆಡಿಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಎಲ್ಲೂ ಯಾರಿಗೂ ಸಿಗ್ತಾ ಇಲ್ಲ. ಇದೊಂದು ಬೇಸಿಕ್ ಅಕೌಂಟಬಿಲಿಟಿ ಇಶ್ಯೂ ಅಂತ ತಮ್ಗೆ ಅನಿಸ್ತಾ ಇಲ್ಲ? ಜೊತೆಗೆ ಬೆಂಗಳೂರಿನ ಶಾಸಕರು ಕಾರ್ಪೊರೇಟ್ಗಳು ಆಗಿರ್ತಾರೆ, ಅಂದ್ರೆ ಕಲಾಪದಲ್ಲಿ ಪಾಲ್ಗೊಳ್ಳಬಹುದು ಬಿಬಿಎಂಪಿಲಿ. ನೀವೇನ್ ಮಾಡಿದೀರಾ? ಮುನಿರತ್ನ ಕಾರ್ಪೊರೇಟರ್ ಹೌದು, MLA ಆದ್ರೆ MLAಗಳು ಸಹ ಅವ್ರಿಗೂ ವೋಟಿಂಗ್ ಇದೆ. ಕರೆಕ್ಟ್. ಓಕೆ, ಜಗದೀಶ್ ಅಲ್ಲಲ್ಲ, ಈಗ ಕಳೆದ 5 ವರ್ಷ ನಾನು ಇಷ್ಟೇ ಹೇಳ್ತಾ ಇರೋದು. ಕಳೆದ 5 ವರ್ಷದ ಬಿಬಿಎಂಪಿಯಲ್ಲಿ ಬಿಜೆಪಿ ಆಡಳಿತದಲ್ಲಿ 3 ವರ್ಷ ನಮ್ಮ ಸರ್ಕಾರ ಇತ್ತು, 2 ವರ್ಷ ಅವ್ರ ಸರ್ಕಾರ ಇದೆ. ಅವ್ರ ಸರ್ಕಾರ ಬಂದ ನಂತರ ನಮ್ಮ ಸರ್ಕಾರದ ಅವಧಿಯಲ್ಲಿ ಮತ್ತು ಅದಾದ ನಂತರ 1 ವರ್ಷದಲ್ಲಿ ಯಾವುದಾದ್ರೂ ಸರಿಯಾಗಿ ನಡೆದಿಲ್ಲ ಅಂದರೆ ಅದ್ರ ಬಗ್ಗೆ ಸೂಕ್ತ ತನಿಖೆ ತಗೊಂಡು ಏನು ಬೇಕೋ ಕ್ರಮ ತಗೊಳ್ಳಿ, ಅದ್ರ ಬಗ್ಗೆ ನಾವು ಚಕಾರ ಎತ್ತಲ್ಲ. ನಾನು ಕೇಳೋದು, ಕಳೆದ 2 ವರ್ಷದಲ್ಲಿ 1 ವರ್ಷ ಆದ್ಮೇಲೆ ನಿಮಗೆ ಗೊತ್ತಾದಾಗ ಅಲ್ಲಿ ಸರಿ ಇಲ್ಲ, ಎಲ್ಲ ಉಪಯೋಗ ಮಾಡ್ಕೊಂಡು. ಹೌದು, ಒಂದು. ಎರಡನೇದು, ಈಗ CID ರಿಪೋರ್ಟ್ ಇದೆ ಅಂತಾರೆ, ಕಟಾರಿಯಾ ರಿಪೋರ್ಟ್ ಇದೆ ಅಂತಾರೆ, ಇನ್ನೊಂದು ರಿಪೋರ್ಟ್ ಇದೆ ಅಂತಾರೆ. ಈಗ ತಿರ್ಗಾ ಮತ್ತೆ CID ತನಿಖೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. 6 ತಿಂಗಳಿಂದನೇ ಇದನ್ನೆಲ್ಲ ಶುರು ಮಾಡಿ ಎಷ್ಟು ಜನದ ಮೇಲೆ, ನಾನು ಇವತ್ತಿನ ತನಕ ಎಷ್ಟು ಜನನ ಅರೆಸ್ಟ್ ಮಾಡಿರಿ, ಎಷ್ಟು ಜನದ ಮೇಲೆ ಒಂದು ಕ್ರಮ ತಗೊಂಡಿರಿ, ಇದಕ್ಕೆ ಒಂದು ಸ್ಪೆಷಲ್ ಕೋರ್ಟ್ ಮಾಡಿರಾ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿರಾ, ಏನು ಅಂತ ಕೇಳ್ತಾ ಇದ್ದೀನಿ ನಾನು. ನಿಮಗೆ ಈ 5 ವರ್ಷದ ಆದ ತಕ್ಷಣ ಚುನಾವಣೆ ನಡೀಬೇಕು ಅಂತ 74th ಅಮೆಂಡ್ಮೆಂಟ್ ಅಲ್ಲಿ ಇರೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರಿಂದ ಮೊದಲೇ ಮುಂಜಾಗ್ರತೆ ಯಾಕೆ ತಗೊಳ್ಳಿಲ್ಲ? ನಿಮಗೆ ಇದ್ರ ಬಗ್ಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಬೆಂಗಳೂರು ನಗರದ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ಕೊಡುವಂತಹ ಸಲಹೆಗಾರರು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ಈಗ ವಿಭಜನೆ ಆಗಬಾರ್ದು ಅನ್ನುವಂಥದ್ದು ಬಿಜೆಪಿ ಹೇಳಿ, ವಿಭಜನೆ ಆಗಬಾರ್ದು ಅನ್ನುವಂಥದ್ದೊಂದು, ಚುನಾವಣೆ ಬೇಗ ಆಗಬೇಕು ಅನ್ನುವಂಥದ್ದೊಂದು, ಏನು ಲಾಭ ಏನು ಇದಕ್ಕೆ? ಇದರಿಂದ ಬಿಜೆಪಿಗೆ ಲಾಭ ಇಲ್ಲದೇನೆ ರಾಜಕಾರಣಿಗಳು ಯಾರೋ ಮಾತಾಡಲ್ಲ ಸರ್, ಯಾವ ಪಕ್ಷನೂ ಮಾತಾಡಲ್ಲ. ಜಗದೀಶ್ ಜಿ, ಅಲ್ಲ, ಲಾಭ ಅನ್ನೋದಕ್ಕಿಂತ ಹೆಚ್ಚಾಗಿ 74ನೇ ಅನುಚ್ಛೇದದ ಪ್ರಕಾರ ಏನೊಂದು ಅಮೆಂಡ್ಮೆಂಟ್ ಅಂತಾಗಿದೆ ಅದರ ಪ್ರಕಾರ ನಡ್ಕೊಳ್ಳೋಣ ಅನ್ನೋದು ಒಂದು. ಎರಡನೇದು, ನನ್ನ ವೈಯಕ್ತಿಕವಾಗಿ ಪಕ್ಷದಲ್ಲಿ
ಅಲ್ಲ, ಮಾಡದೇ ಇದ್ರೆ ತಪ್ಪು. ಅದಕ್ಕೆ ನಮ್ಮನ್ನು ಪಕ್ಕದಲ್ಲಿ ಕೂರಿಸಿದ್ದಾರೆ. ಈಗ 2006ರಿಂದ 2010ರಲ್ಲಿ ಸಮ್ಮಿಶ್ರ ಸರ್ಕಾರ ಮತ್ತು ನಮ್ಮ ಸರ್ಕಾರ ಮಾಡದೇ ಇದ್ದಿದ್ದಕ್ಕೆ ಏನ್ ಮಾಡಿದ್ರಿ ನೀವು? 2013ರಲ್ಲಿ ಪಕ್ಕಕ್ಕೆ ಕೂತ್ಕೊಳ್ಳಿ ಅಂತ ಕೂರಿಸಿದ್ದಾರೆ. ಕಾಂಗ್ರೆಸ್ಗೆ ಆ ಸ್ಥಿತಿ ಬರಬಾರ್ದು ಅಂತ ಹೇಳ್ತಾ ಇದೀರಿ ಪಾಪ ನೀವು. ಎಷ್ಟು ಉದಾರವಾದಿಗಳು ನೋಡಿ ನೀವು. ಪಾಪ ಕಾಂಗ್ರೆಸ್ಗೆ ಸ್ಥಿತಿ ಬರಬಾರ್ದು ಅಂತ ನೀವು ಹೇಳ್ತಾ ಇದ್ದೀರಿ. ಉದಾರವಾದಿಗಳಲ್ಲ ನೋಡಿ. ಇತಿಹಾಸದಿಂದ ಪಾಠ ಕಲಿಯದಿದ್ದರೆ ಇತಿಹಾಸ ಮತ್ತೆ ಮರುಕಳಿಸುತ್ತದೆ. ಇಫ್ ಯು ಡು ನಾಟ್ ಲರ್ನ್ ಫ್ರಮ್ ಹಿಸ್ಟ್ರಿ, ಹಿಸ್ಟ್ರಿ ವಿಲ್ ರಿಪೀಟ್ ಅಗೈನ್. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ತಾವು ಚುನಾವಣೆ ಮಾಡಿ, ಆಮೇಲೆ ಅಲ್ಲೇನೋ ಹೆಚ್ಚು ಕಮ್ಮಿ ಇದೆ, ಭ್ರಷ್ಟಾಚಾರ ಇದೆ, ಸರಿಯಾದಂತ ಹಣ ಸರಿಯಾಗಿ ಸೇರಿಲ್ಲ, ಪೋಲಾಗ್ತಾ ಇದೆ ಅಂದ್ರೆ ವಿಭಜನೆ ಮಾಡಿದ ತಕ್ಷಣ ಅಥವಾ ತ್ರಿಭಜನೆನೋ ರಾಮ ಭಜನೆನೋ ಏನೋ ಮಾಡಿದ ತಕ್ಷಣ ಅದೆಲ್ಲ ಸರಿ ಹೋಗ್ಬಿಡುತ್ತಾ? ರಾಮ ಭಜನೆ ಕೇಳ್ತಾ ಕಾಂಗ್ರೆಸ್ನವರ ರಾಮ ಭಜನೆ ಮಾಡಕ್ ಅಲ್ಲಲ್ಲ, ರಾಮ ಭಜನೆ ನಿಮ್ದು. ಅವರು ಆಯ್ತು, ರಾಜೀವ್ ಗಾಂಧಿ ಭಜನೆ ಸರಿ ಹೋಗಲ್ಲ ಆದ್ರೆ ಜಗದೀಶ್ ಮಾತಾಡ್ತಾ ರಾಮ ಭಜನೆ ಮಾಡಿದ್ರೆ ಸರಿ ಹೋಗ್ಬಿಡುತ್ತಾ? ರಾಮ ಭಜನೆ ಮಾಡಿದ್ರೆ ಸರಿ ಹೋಗಲ್ಲ. ಯಾವುದೇ ಭಜನೆ ಮಾಡಿದ್ರು ಸಹ ನೀವು ಯಾವ ರೀತಿ ಇದನ್ನ ಸಿಸ್ಟಮ್ಸ್ ನ ಪ್ಲೇಸ್ ಹಾಕಿ ಅದನ್ನ ಸರಿ ಮಾಡಿ, ಆಯ್ತು ಅದ್ರಲ್ಲಿ ತಪ್ಪಾಗಿದೆ, ಯಾರ ಮೇಲೆ ಶಿಕ್ಷೆ ಕೊಡ್ತಿರೋ ಕೊಡಿ, ಅವ್ರ ಮೇಲೆ ಕೇಸ್ ಹಾಕಿ ಒಳಗಾಕಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಸ್ಪೆಷಲ್ ಕೋರ್ಟ್ ಮಾಡಿ 6 ತಿಂಗಳಲ್ಲಿ ಅದೆಲ್ಲ ಸರಿಯಾಗಿ ಇತ್ಯರ್ಥ ಆಗೋ ಹಾಗೆ ಮಾಡಿ ಅಂತಲೇ ಹೇಳ್ತಾ ಇದೀವಲ್ವಾ? ಅಲ್ಲ, ಈಗ ಓಕೆ, ಈಗ ನನ್ನ ಕೊನೆ ಪ್ರಶ್ನೆ ಈಗ ಮುಂದಿನ ಹಂತ ಏನು ಸರ್? ಈಗ ವಿಧಾನಸಭೆಯಲ್ಲಿ ಪಾಸ್ ಆಯ್ತು, ವಿಧಾನ ಪರಿಷತ್ ಫೇಲ್ ಆಗುತ್ತೆ, ಮತ್ತೆ ವಿಧಾನ ಪರಿಷತ್ ಪಾಸ್ ಮಾಡ್ತಾರೆ ನೋಡಿ. ವಿಧಾನಸಭೆಯಲ್ಲಿ ಆಗಿದೆ, ರಾಜ್ಯಪಾಲರಿಗೆ ಹೋಗುತ್ತೆ, ರಾಜ್ಯಪಾಲರು ಇಟ್ಕೊಂಡು ಕೂತ್ಕೋಬಹುದು ಅಥವಾ ಅಂಕಿತ ಕಳಿಸಬಹುದು. ನಾಳೆ ಬಿಟ್ಟು ನಾಡಿದ್ದು ಕೋರ್ಟ್ ತೀರ್ಪಿದೆ, ಏನಾಗಬಹುದು? ಅಲ್ಲ, ಇಲ್ಲ, ಏನೂ ಆಗಲ್ಲ. ಯಾಕೆಂದ್ರೆ ಕೋರ್ಟ್ ಅಲ್ಲಿ ಇವಾಗಲೇ ಈಗ ಇವರು ಡಿಸಲ್ಯೂಷನ್ ಅಂತ ಮಾಡಿದ್ದಾರೆ, ಡಿಸಾಲ್ವ್ ಮಾಡಿಬಿಟ್ಟಿದ್ದಾರೆ. KMC ಆಕ್ಟ್ ಪ್ರಕಾರ ಡಿಸಾಲ್ವ್ ಮಾಡಿದ್ರೆ 6 ತಿಂಗಳಲ್ಲಿ ಚುನಾವಣೆ ಮಾಡಬೇಕು ಅಂತಿದೆ. ಆದ್ರಿಂದ ಇವರಿಗೆ 6 ತಿಂಗಳು ಈಗಾಗಲೇ ಕಾಲಾವಧಿ ಸಿಕ್ಕಿದೆ. ಸುಲಭ ಅಲ್ಲ. ಇದರಲ್ಲಿ ಒಂದು ಟೆಕ್ನಿಕಲ್ ಪಾಯಿಂಟ್ ಇದೆ. ಇದು 6 ತಿಂಗಳು 5 ವರ್ಷದೊಳಗೇನ ಅಥವಾ 5 ವರ್ಷಗಳಿಗಿಂತ ಹೆಚ್ಚು 6 ತಿಂಗಳ ಅಂತ ಅದ್ರ ಮಿಸ್ಕನ್ಸೆಪ್ಷನ್ ಈಗಲೂ ನಡೆಯುತ್ತೆ. ಅದು ಬುಧವಾರ ತೀರ್ಮಾನ ಆಗುತ್ತೆ. ಅಲ್ಲಲ್ಲ, ಕನ್ಸೆಪ್ಷನ್ ಬರಕ್ಕಾಗಲ್ಲ. ಯಾಕೆಂದ್ರೆ ಫ್ರಮ್ ದ ಡೇಟ್ ಆಫ್ ಡಿಸಲ್ಯೂಷನ್ ಅದು ಬರೋದು ಯಾವುದುವೆ. ಎನಿ ಆಕ್ಟ್ ವಿಲ್ ಬಿ ಪ್ರಾಸ್ಪೆಕ್ಟಿವ್. ಒಂದು. ಎರಡನೇದು, ಒಂದು ಪಾಲಿಸಿ ಡಿಸಿಷನ್ ಅಂತ ಈ ವಿಧಾನಸಭೆ ತಗೊಂಡ್ಮೇಲೆ ಅದು ನಾನು ಅದಕ್ಕೆ ಸಪೋರ್ಟ್ ಮಾಡಿರ್ಬೋದು, ಅಪೋಸ್ ಮಾಡ್ಬೋದು. ಆದ್ರೆ ಒಂದು ಪಾಲಿಸಿ ಡಿಸಿಷನ್ ಅಂತ ತಗೊಂಡ್ಮೇಲೆ ಆ ಪಾಲಿಸಿ ಡಿಸಿಷನ್ ಅಲ್ಲಿ ತಪ್ಪಾಗಿದ್ರೆ, ಸರಿಯಾಗಿ ಅದನ್ನ ಇಂಪ್ಲಿಮೆಂಟೇಷನ್ ಅಲ್ಲಿ ತಪ್ಪಾಗಿದ್ರೆ, ಅದು ಮತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಮ್ಯಾಂಡೇಟ್ ಇದೆ ಅದಕ್ಕೆ ನಾವು ತಪ್ಪು ನಡೀತಾ ಇದ್ರೆ ಕೋರ್ಟ್ ಇಂಟರ್ಫಿಯರ್ ಆಗಬಹುದೇ ಹೊರತು, ನಾನು ಇವತ್ತು ವಿಧಾನಸಭೆಯಲ್ಲಿ ಹೇಳಿದ್ದಷ್ಟೇ, ನೀವು ಈ ರೀತಿ ಎಲ್ಲ ಮಾಡಿ ದ ಸುಪ್ರಿಮಸಿ ಆಫ್ ಲೆಜಿಸ್ಲೇಚರ್ ಓವರ್ ಜುಡಿಷಿಯರಿ ಇಸ್ ಬೀಯಿಂಗ್ ಲಾಸ್ಟ್ ಅಂತ ಹೇಳಿ. ಕರೆಕ್ಟ್. ಈಗ ನಿಮ್ಮ ಪ್ರಕಾರ ಹಾಗಾದ್ರೆ 6 ತಿಂಗಳು ಅವಧಿ ಸಿಕ್ಕಾಗಿದೆ. ಹಾಗಾದ್ರೆ ಸಿಕ್ಕಿದೆ ಅನ್ನೋದಾದ್ರೆ ಕೌನ್ಸಿಲ್ ಆಯ್ತು. ಜಗದೀಶ್, ಸಿಕ್ಕಿದೆ ಅನ್ನೋದಾದ್ರೆ ನಿಮ್ಮ ಪ್ರಕಾರ ನಾಳೆ ಬಿಟ್ಟು ನಾಡಿದ್ದು ಕೋರ್ಟಿನ ತೀರ್ಪು ಏನಾದ್ರೂ ವ್ಯತಿರಿಕ್ತ ಬಂದ್ಬಿಟ್ರೆ ಏನಾಗ? ಅಲ್ಲ, ಕೋರ್ಟ್ ತೀರ್ಪು ವ್ಯತಿರಿಕ್ತಕ್ಕೆ ಬಂದ್ರೆ ನನಗನ್ಸುತ್ತೆ ಆಳುವ ಪಕ್ಷ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ಗೂ ಹೋಗ್ತಾರೆ. ಯಾಕೆಂದ್ರೆ ಇಲ್ಲಿ ಮೋರ್ ದನ್ ಸಬ್ಸ್ಟಾನ್ಷಿಯಲ್ ಪಾಯಿಂಟ್ ಆಫ್ ಲಾ, ಇಂಟರ್ಪ್ರಿಟೇಷನ್ ಆಫ್ ಲಾ ಇದೆ. ಇಂಥ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಇಂಟರ್ಪ್ರಿಟೇಷನ್ ಆಫ್ ಲಾ ವಿಲ್ ಟೇಕ್ ಎ ಫಸ್ಟ್ ಸೀಟ್, ಇಟ್ ವಿಲ್ ನಾಟ್ ಟೇಕ್ ದ ಬ್ಯಾಕ್ ಸೀಟ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒಂದೇ ಒಂದು ನಾನು ಜಗದೀಶ್ ಕುಮಾರ್ ಅವರಿಗೆ ಗಮನಕ್ಕೆ ತರಬೇಕು ಅಂತ ಇದ್ದೀನಿ. ಲಾಸ್ಟ್ ಪಾಯಿಂಟ್ ಸರ್. ನಾಗರತ್ನ ಅವ್ರ ಜಜ್ಮೆಂಟ್, ಏಕಸದಸ್ಯ ಪೀಠ ಅವ್ರ ಜಜ್ಮೆಂಟ್ ಅಲ್ಲಿ ಪೇಜ್ ನಂಬರ್ 80 ಪಾಯಿಂಟ್ ನಂಬರ್ 39 ಅದರಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ, ಆಸ್ ಆಲ್ರೆಡಿ ನೋಟೆಡ್, the aforesaid interpretation explicit by stating that reconstitution of the dissolved assembly under subclause 1 would be only for the remainder period. ಸೊ ತಾವು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನೋಡಿದ್ರೆ ನಿಮ್ಗೆ 6 ತಿಂಗಳು ಎಕ್ಸ್ಟ್ರಾ ಅಂತ ಗೊತ್ತಾಗಲ್ಲ, 6 ತಿಂಗಳು ಎಕ್ಸ್ಟ್ರಾ ಅಂತ ಕ್ಲಾರಿಟಿ ಸಿಗಲ್ಲ ಅಂತ ಕ್ಲಾರಿಟಿ ಬರುತ್ತೆ. ಸೊ ಡೆಫಿನೆಟ್ಲಿ ಅದು ತಾವು ಹೇಳಿದಾಗೆ ಇಂಟರ್ಪ್ರಿಟೇಷನ್ ನಾವು ಮುಂದೆ ಅಟ್ ದ ಸೇಮ್ ಟೈಮ್ ಅಲ್ಲ, ಇಂಟರ್ಪ್ರಿಟೇಷನ್ ಜಡ್ಜಸ್ ಮತ್ತೆ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ ಮಾಡ್ತಾರೆ. ಹೌದು. ಇವತ್ತು ನಾನು ಅದನ್ನು ಓದಿಲ್ಲ. ಇವತ್ತು ವಿಧಾನಸಭೆಯಲ್ಲಿ ಓದುವಂತ ಸಂದರ್ಭದಲ್ಲಿ ದ ಆನರಬಲ್ ಸಿಂಗಲ್ ಜಡ್ಜ್ ಆಫ್ ದ ಹೈಕೋರ್ಟ್ ಆಫ್ ಕರ್ನಾಟಕ ಮೇಕ್ಸ್ ಎ ಕಾಮೆಂಟ್, ನೀವು ಯು ಕ್ಯಾನ್ ರೀಸ್ಟ್ರಕ್ಚರ್ ದ BBMP ಆಸ್ ಯು ವಿಶ್ ಓನ್ಲಿ ಇನ್ 2020 ಅಂತ. ಕೋರ್ಟ್ ಕೆನಾಟ್ ಇಂಟರ್ಫಿಯರ್ ಅಂಡ್ ಟೆಲ್ ದ ಲೆಜಿಸ್ಲೇಚರ್ ಯು ಶುಡ್ ಡೂ ಲೈಕ್ ದಿಸ್ ಅಂಡ್ ದಟ್. ಓಕೆ. ಅಲ್ಟಿಮೇಟ್ಲಿ ಇಟ್ ಇಸ್ ದ
prerogative of the legislature to legislate. Court cannot comment on a policy decision. Fine sir, fine sir. Thank you very much. Jagdish ji. Sir, what is the last word? ಇದು ಸರ್ಕಾರ ಏನ್ ಮಾಡಿದೆ, ಇದು ಬಹಳ ಅಪ್ರಜಾಸತ್ತಾತ್ಮಕವಾದದ್ದು. ಬೆಂಗಳೂರು ನಗರದ ದೃಷ್ಟಿಯಿಂದ ಜಗದೀಶ್ ಅವರು ಹೇಳೋ ಪ್ರಕಾರ ಈಗ 6 ತಿಂಗಳ ಸಮಯ ಸಿಕ್ಕಾಗಿದೆ. 6 ತಿಂಗಳು ಅದೇ ಬಿಜೆಪಿ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಆಗ್ಲೇನೆ ನಮಗೆ ಕೃಷ್ಣ ಅವರು ಮಾತಾಡುವಾಗಲೇ ನನಗೊಂದಷ್ಟು ಏನು ಕ್ಲಾರಿಟಿ ಸಿಗ್ಬಿಡ್ತು. ಬಿಜೆಪಿ ಅವರು ಈಗ 6 ತಿಂಗಳು ಸಿಕ್ಕಿದೆ ಅಂತಂದ್ರೆ ನಾನು ಅದನ್ನು ಬೇರೆ ರೀತಿಯಲ್ಲಿ ಹೇಳ್ತೀನಿ. 6 ತಿಂಗಳ ಸಮಯದಲ್ಲಿ ಎಲ್ಲೆಲ್ಲಿ ಅಧಿಕಾರಿಗಳನ್ನು ನೇಮಿಸಬೇಕು ಅಲ್ಲ ಅಧಿಕಾರಿಗಳನ್ನು ನೇಮಿಸಿ, ಒಂದು ಆಯಕಟ್ಟಿನ ಸ್ಥಳದಲ್ಲಿ ಒಳ್ಳೆ ಸೂಕ್ತವಾದ ಅಧಿಕಾರಿಗಳನ್ನು ನೇಮಿಸಿ. ಈಗ ಸಿದ್ದರಾಮಯ್ಯವ್ರ ಮನಸ್ಥಿತಿ ನೀವು ಹೇಳಿದ ರೀತಿಯಲ್ಲೇ ಇರಲ್ಲ, ಬದಲಾಗುತ್ತೆ ಅಂತ ಅನ್ಕೋತೀನಿ ನಾನು. ಒಳ್ಳೆ ಆಡಳಿತ ಕೊಡ್ತಾರೆ ಅನ್ಕೋತೀನಿ. ಯಾಕೆಂತ ಹೇಳ್ತೀನಿ ಕೇಳಿ, ಎಲ್ಲ ಕೇಳಿ ಯಾವ ಕೆಲಸ ಕಾರ್ಯಗಳಾಗಬೇಕು, ಕಾಮಗಾರಿಗಳಾಗಬೇಕು, ಅದಕ್ಕೆ ಚಾಲನೆ ಕೊಟ್ಟು, ಅದು ವರ್ತುಲ ರಸ್ತೆಗಳಾಗಿರ್ಬೋದು, ಮೇಲ್ಸೇತುವೆಗಳಾಗಿರ್ಬೋದು, ಬೆಂಗಳೂರಿಗೆ ಏನಾಗಬೇಕು ಅದಕ್ಕೆ ಚಾಲನೆ ಕೊಟ್ಟಾದ ನಂತರ ನಾವು ಇದನ್ನು ಮಾಡ್ತೀವಿ ನೋಡಿ ಅಂತ ಒಂದು ಸಂದೇಶವನ್ನು ರವಾನಿಸಿ ಈ ಮುಖಾಂತರ ಚುನಾವಣೆಗೆ ಬಂದು ಗೆಲ್ಲಬೇಕು ಅನ್ನೋದು ಮನೋಭಾವನೆ ಆಡಳಿತ ಪಕ್ಷಕ್ಕಿಲ್ಲ ಅಂತೀರಾ? ಇವರು ಕಾಲಿಗೆ ಕಲ್ಲು ಕಟ್ಕೊಂಡು ನೀರಿಗಿಳಿದಿರೋರು ಕಾಂಗ್ರೆಸ್ನವರು. ಕಳೆದ 2 ವರ್ಷದಲ್ಲಿ ರಾಜ್ಯದಲ್ಲಿ ಆಡಳಿತ ಇದೆ ಅಂತ ಏನ್ ಬಹಳ ಜನಕ್ಕೆ ಏನಾದ್ರು ಅನ್ನಿಸ್ತಾ ಇದೆಯಾ? ಬೆಂಗಳೂರು ನಗರದಲ್ಲಂತೂ ಬಿಜೆಪಿ ಅವರು ಬಿಬಿಎಂಪಿ ಕೊಡ್ಲಿಲ್ಲ, ಕಾಂಗ್ರೆಸ್ ಅವರು ಕೊಡ್ಲಿಲ್ಲ. ಹಾಗಾಗಿ ನಾನು ಒಂದು ಮಾತನ್ನು ಹೇಳಲೇಬೇಕು. ನೀವು ಅದಕ್ಕೆ ತಕ್ಕಂಗೆ ನಿಮ್ಮ ಟೋಪಿನೂ ಕೂಡ ಬದಲಾಯಿಸ್ಕೊಂಡ್ಬಂದಿರಿ. ಯಾಕಂದ್ರೆ ಅನುಮಾನ ಆಗ್ತಾ ಇದೆ, ನೀವೇನು ಪಕ್ಷಕ್ಕೆ ಬಿಟ್ಬಿಟ್ರೆ ಅನುಮಾನ ಆಗ್ತಾ ಇದೆ. ಕಾಲಿಗೆ ಕಲ್ಲು ಕಟ್ಕೊಂಡು ನೀರಿಗಿಳಿದವ್ರ ಕತೆ ಬಿಟ್ಬಿಡಿ. ನೀವು ರೆಕ್ಕೆ ಕಟ್ಕೊಂಡು ಹಾರಾಡದಂತ ಡೆಲ್ಲಿನಲ್ಲೇ ನೀವು ಏನೇನಾಗಬೇಕೋ ಡೋಲಾಯಮನ ಸ್ಥಿತಿ ಆಗಿದೆ ನಿಮ್ದು. ಪಕ್ಷದಲ್ಲಿ ಗೊಂದಲಗಳಿದಾವೆ, ಆಡಳಿತದಲ್ಲಿ ಪ್ರತಿಯೊಂದು ದಿವಸನೂ ಒಂದೊಂದು ಒಳ್ಳೆ. ನೀವು ಅಲ್ಲಿ ಚೆನ್ನಾಗಿದ್ದೀರಿ, ಇಲ್ಲಿ ಬಿಬಿಎಂಪಿ ನಡೆಸ್ತಾ ಇದ್ರಿ ನೀವು. ಬಿಜೆಪಿ ಅವರೇ ಹೇಳ್ತಾ ಇದ್ದಾರೆ ಸರ್. ಇದೆಲ್ಲೋ ಸೊ ಬುಧವಾರ ಐ ಥಿಂಕ್ ಕೋರ್ಟ್ ಅಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಇದು ನಾನು ಹೇಳಿದ ಪಾಯಿಂಟ್ ಅಲ್ಲಿ ಈ 5 ವರ್ಷಗಳ ಒಳಗಡೆನೆ 6 ತಿಂಗಳ ಒಂದು ಮಿತಿ ಇದೆ ಅದರಲ್ಲಿ. ಬಟ್ ಇನ್ನೊಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ತಾವು ಈ ರೆಸ್ಪಾನ್ಸ್ ನೋಡಿದ್ರಿ ಕೂಡ ಈ ಒಂದು ಅಕೌಂಟಬಿಲಿಟಿ ಅನ್ನೋದೇ ಬೆಂಗಳೂರು ಸಿಟಿಗೆ ಇಲ್ಲದೆ ಇರೋ ಹಾಗೆ ಹೋಗಿದೆ. ಯಾವ್ದಕ್ಕೊಂದು ಕಾರಣವಾಗಿ ಬೆಂಗಳೂರು ವರ್ಲ್ಡ್ ಫೇಮಸ್ ಆಗಿದೆಯೋ, ಒಂದು ಥಾಟ್ ಲೀಡರ್ಶಿಪ್ ಆಗಲಿ ಒಂದು ಇದ್ರ ಬಗ್ಗೆ ಅದೊಂದು ಗುಡ್ ಗವರ್ನೆನ್ಸ್ ನಮಗೆ ಸಿಗುತ್ತಾ ಅಂತ ಥ್ಯಾಂಕ್ ಯು ವೆರಿ ಮಚ್. ನೋಡೋಣ ಗವರ್ನರ್ ಅವರ ಮನೋಭಾವನೆ ಹೆಂಗಿದೆ, ಏನು ಎತ್ತ, ಯಾವ ಸಂದರ್ಭದಲ್ಲಿ ಎಷ್ಟು ಬೇಗ ಮುದ್ರೆ ಹಾಕಿ ಕಳಿಸ್ತಾರೆ ಅನ್ನುವಂಥದ್ದು ಒಂದು. ಜೊತೆಗೆ ನಾಳೆ ಬಿಟ್ಟು ನಾಡಿದ್ದು ಕೋರ್ಟಿನ ತೀರ್ಪು ಏನಾಗುತ್ತೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಕಾದು ನೋಡೋಣ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.